ಬಳ್ಳಾರಿಯ ಗನ್ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಇದೀಗ ವಿವಾದ ಭುಗಿಲೆದ್ದಿದೆ. ಬರೀ ಫೈರಿಂಗ್ ಆಗಿದ್ರೆ ಓಕೆ ಇತ್ತೇನೋ, ಗಲಾಟೆ ಚದುರಿಸ್ಬೇಕು, ಜನ ಚದುರಿಸ್ಬೇಕು, ಗಲಾಟೆ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರೋ ಶೂಟ್ ಮಾಡಿಬಿಟ್ರೇನೋ ಅಂಗರಕ್ಷಕರುಗಳು ಅಂತ ಹೇಳಬಹುದಾಗಿತ್ತೇನೋ. ಒಬ್ಬ ಮನುಷ್ಯನ ಹೆಣ ಹಾಕಿಬಿಟ್ರಿ. ನಿನ್ನೆ 3ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ, ಅಲ್ಲಿ ಜನವರಿ 1ನೇ ತಾರೀಕು ಮನುಷ್ಯನ ಹೆಣ ಉರುಳಿಸ್ಬಿಟ್ರಲ್ಲಿ. ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅಂತೆ. ಏನು ಬ್ಯಾನರು? ಈ ಥರ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಈ ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ಇಷ್ಟು ಜಿದ್ದು ಆ ಭಾಗದಲ್ಲಿ ಬೇಕಾಗಿತ್ತಾ? ವಾಲ್ಮೀಕಿ ಬೇಡರ ವೃತ್ತಿ ಆ ವ್ಯಕ್ತಿಯದ್ದು. ಒಂದು ಕಾಲಕ್ಕೆ ಇನ್ನು ಕೆಲವರು ಹೇಳ್ತಾರೆ ದರೋಡೆಕೋರನಾಗೂ ಕೂಡ ಇದ್ದ ಮನುಷ್ಯ. ಒಮ್ಮೆ ನಾರದರು ಆ ಮನುಷ್ಯನಿಗೆ ಎದುರಾಗಿ ಏನಕ್ಕಪ್ಪ ಈ ಕೆಲಸ ಮಾಡ್ತಾ ಇದೆಯಾ ನೀನು ಅಂತ ಕೇಳಲಾಗಿ ಆ ಮನುಷ್ಯ ನನಗೆ ಲೂಟಿ ಮಾಡ್ತಾ ಇದ್ದೀನಿ, ಹೆಂಡತಿ ಸಾಕಬೇಕು, ಮಕ್ಕಳು ಸಾಕಬೇಕು ಅಂತ ಆ ವ್ಯಕ್ತಿ ಮಾತಾಡ್ತಾರೆ. ಆಗ ನಾನೊಂದು ವಿಷಯ ಹೇಳ್ತೀನಿ, ನೀನು ಈ ಥರ ಯಾರ್ಯಾರದೋ ಒಡವೆ ಕದ್ಕೊಂಡು ಬರೋದು, ಯಾರ್ಯಾರನೋ ಹಿಂಸೆ ಕೊಡೋದು ಮಾಡಿ ನಿಮ್ಮನ್ನು ಸಾಕ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಹೆಂಡತಿ ಮಕ್ಕಳ ಹತ್ರ ಮಾತಾಡಿ ಆಮೇಲೆ ಇದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ಇದು ಪಾಪದ ಕೆಲಸ, ನೀವು ಯಾರಾದರೂ ಪಾಲು ತೊಗೋತೀರಾ ಇದರಲ್ಲಿ ಅಂತ ಕೇಳಿ ನೋಡು. ಅವರು ಪಾಲು ತೊಗೊಳ್ತೀವಿ, ಹೌದೌದು ಈ ಪಾಪದ ಕೆಲಸ ನಮಗೂ ಪಾಲಿದೆ ಅಂದರೆ ಇನ್ನೇನು ಈ ವೃತ್ತಿ ಮುಂದುವರೆಸು, ಇಲ್ಲದೇ ಇದ್ದರೆ ವೃತ್ತಿ ಬಿಟ್ಟುಬಿಡು ಅಂತ ಹೇಳ್ತಾರೆ. ಹೌದಾ ಅಂತ ಒಂಥರ ಕಠೋರವಾಗಿದ್ದಂಥ ವ್ಯಕ್ತಿತ್ವ ವಾಲ್ಮೀಕಿಯವರದ್ದು. ಆ ವ್ಯಕ್ತಿ ಮನೆಗೆ ಬಂದು ಕೇಳಿದಾಗ ಅಲ್ಲಿ ಮನೆಯಲ್ಲಿ ನಾನು ರೆಡಿ ಇಲ್ಲ ರೀ, ನನ್ನ ಸಾಕಬೇಕಪ್ಪ, ನಾನು ಹೇಳ್ತಾ ಇದ್ದೀನಿ, ನೀನು ಯಾರ್ಯಾರ್ದೋ ಹಿಂಸೆ ಮಾಡಿ, ಯಾರ್ಯಾರ್ದೋ ಒಡವೆ ಲೂಟಿ ಮಾಡ್ಕೊಂಡು ಬಂದು ಯಾರ್ಯಾರಿಗೋ ಹಿಂಸೆ ಕೊಟ್ಟರೆ ಈ ಪಾಪ ನನ್ನ ಪಾಲಿಲ್ಲ ಇದರಲ್ಲಿ, ಇದು ನಿನಗೇ ಸೇರಿದ್ದು ಅಂತ ಹೆಂಡತಿ ಮಕ್ಕಳಿಬ್ಬರು ಎಲ್ಲರೂ ಹೇಳಿಬಿಡ್ತಾರೆ. ಅವತ್ತಿಂದ ಮನಪರಿವರ್ತನೆ ಆದಂಥ ವ್ಯಕ್ತಿ ವಲ್ಮೀಕ ಅಂದರೆ ಹುತ್ತ. ಆ ಥರ ತಪಸ್ಸು ಮಾಡಿ ಆ ವಿದ್ಯೆನೆಲ್ಲ ಅರಗಿಸ್ಕೊಂಡು ರಾಮಾಯಣ ಬರೆದಂಥ ವ್ಯಕ್ತಿ. ಅಂಥ ವ್ಯಕ್ತಿದೊಂದು ಪುತ್ಥಳಿ ಅನಾವರಣ ಮಾಡಬೇಕು ಅಂದರೆ ಇಲ್ಲಿ ಗುಂಡು ಹಾರಿಸ್ಕೊಂಡು ಸತ್ತೋಗ್ತಾರೆ ಅಂದರೆ ಯಾಕೆ? ಅಂಥದ್ದೇನಿದೆ ಇಲ್ಲಿ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿಯವರು 2 ಕೈಯಲ್ಲಿ ಬುಲೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ನೋಡಿ, ಈ ಬುಲೆಟಿಂದ ಹೊಡೆದಿದ್ದು, ಈ ಬುಲೆಟಿಂದ ಹೊಡೆದಿದ್ದು ಅಂತ. ಇನ್ನೊಬ್ಬರು ರಾಮುಲು ಅವರು 0.76 mm ಇದರಿಂದ ಹೊಡೆದಿದ್ದಾನೆ ಅಂತ. ನಾರಾ ಭರತ್ ರೆಡ್ಡಿ ಅವರ ಆಪ್ತನ ಬಾಡಿಗಾರ್ಡು ಹಾರಿಸ್ಬಿಟ್ರು ಅಂತ. ಶಾರ್ಟ್ ಗನ್ನ, ರಿವಾಲ್ವಾರ ಅಥವಾ ಪಿಸ್ತೂಲ, ಡಬಲ್ ಬ್ಯಾರಲ್ಲ, ಇನ್ಯಾವ ಗನ್ನು ಬಿಡೋಣ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಲ್ರೆಡಿ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ಗಳು ಆಚೆ ಬರೋಕ್ಕೆ ಶುರುವಾಗಿದೆ. ನಿಮಗೊಂದು ವಿಷಯ ಗೊತ್ತಿರಲಿ ವೀಕ್ಷಕರೇ, ಇದೇ ತರಹ ಒಂದು ಪ್ರೆಸ್ ಮೀಟಲ್ಲಿ ಒಬ್ಬರು ಐಒ ನಿರ್ಮಾಪಕರ ವಿಚಾರದ ಒಂದು ಗಲಾಟೆಯಲ್ಲಿ ಇದೇ ಬಂದೂಕಿಂದ ರೀ ಶೂಟ್ ಮಾಡಿದ್ದು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ಬಿಡ್ತಾರೆ. ಐಒ ಹಿಂಗೆ ಎತ್ತಿ ಗನ್ ತೋರಿಸ್ಬಿಡ್ತಾರೆ, ಈ ಗನ್ನಿಂದನೇ ಈ ವ್ಯಕ್ತಿ ಶೂಟ್ ಮಾಡಿದ್ದು ಅಂತ ಪ್ರೆಸ್ ಮೀಟಲ್ಲಿ. ನಿಮಗೆ ಗೊತ್ತಿರಲಿ, ಆ ಗನ್ನು ತೋರಿಸಿದ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಆ ಕೇಸೇ ಬಿದ್ದು ಹೋಯಿತು. ಹೇಗ್ರಿ ಐಒ ಶೋ ಮಾಡೋಕ್ಕಾಗತ್ತೆ? ಯಾರ ಕಸ್ಟಡಿಯಲ್ಲಿ ಇರಬೇಕದು ಆ ಪಿಸ್ತೂಲ್ ಅಥವಾ ಗನ್ನು ರಿವಲ್ವಾರು? ಇವತ್ತಿಗೆ ಬಳ್ಳಾರಿಯಲ್ಲಿ ಎಲ್ಲರ ಕೈನಲ್ಲಿ ಬುಲೆಟ್ ಇಟ್ಕೊಂಡು ಮಾಡ್ತಾ ಇದ್ದಾರಲ್ರಿ. ಒಂದು ಫೈರ್ ಆಗುತ್ತಲ್ಲ, ಯಾರು ಸುಪರ್ದಿಲಿರಬೇಕು ಆ ಬುಲೆಟ್ನ ಕ್ಯಾಪು? ಆಶ್ಚರ್ಯ ಆಗಲ್ವ ನಿಮಗೆ? ಒಬ್ಬ ಐಒ ಏನು ಮಾಡ್ತಿದ್ದಾರೆ? SP ಇಲ್ಲಿ ಐಒ ಏನು ಮಾಡ್ತಾ ಇದ್ದಾರೆ? ಈ ಕೇಸ್ನವರು ಯಾರು ವಶಪಡಿಸ್ಕೊಂಡಿದ್ದಾರೆ ಗನ್ನುಗಳನ್ನು? ಯಾವ ಗನ್ನುಗಳು? ಒಬ್ಬರು ಡಿಕ್ಲೇರ್ ಮಾಡ್ತಾ ಇದ್ದಾರೆ 0.76 mm ಅಂತ. ಒಬ್ಬರು ಇದರಲ್ಲೇ ಇದೆ, ನನ್ನ ಮನೆ ಹತ್ರ ಕರೆಸ್ಬೇಕಾಗಿತ್ತಲ್ಲಿ, ಬನ್ರಪ್ಪ ಹಾಜರು ಮಾಡಿ, ಈ ಬುಲೆಟ್ ಕ್ಯಾಪ್ ಇಲ್ಲಿ ಬಿದ್ದಿದೆ, ಇದು ಯಾರ ಗನ್ನಿಂದ ಸಿಡಿದಿರೋದು, ಇಷ್ಟು ದೂರ ಯಾಕೆ ಬಿತ್ತಿದ್ದು ಹೇಳಬೇಕಲ್ವೇ? ತೋರಿಸ್ಬೇಕಲ್ವೇನ್ರಿ? ಅದನ್ನು ನಾವೇ ಹಿಡ್ಕೊಂಡ್ಬಿಟ್ರೆ ಸೀನ್ ಆಫ್ ಕ್ರೈಮನ್ನು ಆ ಥರ ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ. ಕಾನೂನದು ತನಿಖೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ಅದು ಹೇಳುತ್ತೆ ನಮಗೆ. ಇಷ್ಟು ಬೇಸಿಕ್ಸ್ ಗೊತ್ತಿಲ್ವಾ ಇವರಿಗೆ ಅಂತ ಒಂದು ಆಶ್ಚರ್ಯ ಆಗಿಬಿಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ಚಿಕ್ಕದಾಗಿ ಯಾವ್ಯಾವ ರಾಜಕೀಯ ನಾಯಕರನ್ನು ಮಾತಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ. ಬುಲೆಟ್ಗಳು ಸಮೇತ ನಾನು ತೋರಿಸ್ತೆ, ಇನ್ನೇ ಒಂದು ಬುಲೆಟ್ ತೋರಿಸಿದೆ. ಇವತ್ತು ನಾನು ಅಟ್ಯಾಕ್ ಆಗಿದ್ದ ಜಾಗದಲ್ಲಿ ಇನ್ನೊಂದು ಬುಲೆಟ್ ಇವತ್ತು ತಗೊಂಡು ಅದನ್ನು ಮೀಡಿಯಾಕ್ಕೆ ನಾನು ತೋರಿಸಿದ್ದೆ. 2 ಬುಲೆಟ್ ಎಲ್ಲ ನಿಮ್ಮ ಕಣ್ಮುಂದೆ. ಯಾಕೆ ಜನಾರ್ದನ ಟಾರ್ಗೆಟ್? ಕ್ರಿಮಿನಲ್ಸ್ಗಳಿಗೆ ಬೇರೆ ಏನಿದೆ? ದೇಶದ ಪ್ರಧಾನಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ಗಳು. ನನ್ನಂಥವ್ರದ್ದು ಯಾವ ಲೆಕ್ಕ? ಕಾನೂನು ಹೋರಾಟ ಹೇಗೆ ಅಂತ ಮುಂದಿನ ಖಂಡಿತವಾಗಿ ಇವತ್ತು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇಲಾಖೆಗೆ. ಮತ್ತು ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ಚಲುವರಾರಿ ನೋಡಿ, ಈಗ FIR ಫೈಲ್ ಆಗಿದೆ, ತನಿಖೆ ಪೊಲೀಸರು ಮಾಡ್ತಿದ್ದಾರೆ. ನಾನು ಜಾಸ್ತಿ ಮಾತಾಡಿ ಕೇಸ್ನೆಲ್ಲೋ ಡೈವರ್ಟ್ ಮಾಡೋದು. ನಾಳೆ ಈಗ ನನ್ನ ಹುಡುಗ ಇವತ್ತು ತೀರ್ಕೊಂಡೋಗಿದ್ದಾನೆ, ನಾವೆಲ್ಲ ಭಾಳ ದುಃಖದಲ್ಲಿದ್ದೀವಿ. ನಮ್ಮದು ಮುಖ್ಯವಾಗಿ ನಾಳೆ ಕಾರ್ಯಕ್ರಮ. ಅವ್ ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ?
ಅವ್ರಿಗೇನೆಲ್ಲ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಬೇಕಾದ್ರೆ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನೋ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶವನ್ನು ಕೊಟ್ಟಿದ್ದೇನಾ? ನಾನು ಕೇಳ್ಬೇಕು, ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ. ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಯದುಕುಮಾರ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಯದುಕುಮಾರ್ ಗೌಡ್ರೆ ನಿಮಗೆ ಡಿಬೇಟ್ಗೆ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ಇನ್ನೊಂದು ಕಡೆ ಲೋಕೇಶ್ವರ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಅವರೇ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕಡೆ ಫಣೀಂದ್ರ ಅವರಿದ್ದಾರೆ, FSL ತಜ್ಞರು, ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಫಣೀಂದ್ರ ಅವರೇ ಈ ಒಂದು ಡಿಬೇಟ್ಗೆ. ನಾನು ಪೊಲಿಟಿಕಲ್ ನಾಯಕರನ್ನ ಮಾತನಾಡ್ಸೋಕ್ಕಿಂತ ಮುಂಚಿತವಾಗಿ, ಯಾಕಂದರೆ ಗನ್ ಫೈರ್ ಆಗಿರೋ ವಿಚಾರದಿಂದ ನಿಮ್ಮಿಂದಲೇ ಶುರು ಮಾಡಿಬಿಡ್ತೀನಿ ಫಣೀಂದ್ರ ಅವರೇ. ನನ್ನ ನಾಲೆಡ್ಜ್ ಪ್ರಕಾರ ಒಂದು ಫೈರಿಂಗ್ ಆಯಿತು, ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲೂ ಆಗಿತ್ತು, ತೀರಾ ಮುತ್ತಪ್ಪರೈ ಮಗ ರಿಕಿ ವಿಚಾರದಲ್ಲೂ ಕೂಡ ಮೊನ್ನೆ ಒಂದು ಫೈರ್ ಆಗಿತ್ತು, ನಿರ್ಮಾಪಕರ ಮೇಲೆ ಆಗಿರ್ತಕ್ಕಂಥ ಫೈರಿಂಗ್ಗಳಿವೆ. ಎಲ್ಲ ವಿಚಾರಗಳಲ್ಲಿ ಒಂದು ಗುಂಡು, ಎಲ್ಲೋ ಒಂದು ಫೈರ್ ಆಯಿತು. ಗೌರಿ ಲಂಕೇಶ್ ಹತ್ಯೆ ವಿಚಾರದಲ್ಲೂ ಕೂಡ ಫೈರಿಂಗ್ ಆಗಿತ್ತು. ಆ ಗುಂಡು, ಆ ಕ್ಯಾಪು, ಬಳಸಿರ್ತಕ್ಕಂಥ ಗನ್ನು, ಆ ಗುಂಡು ಧಾವಿಸಿರ್ತಕ್ಕಂಥ ರೀತಿ, ಅದರ ಅವಶೇಷಗಳು, ಗುಂಡು ಹಾರಿಸ್ತವನ ಕೈ ಮೇಲಿರ್ತಕ್ಕಂಥ ಕೆಮಿಕಲ್ಗಳು, ಆ ಗನ್ನು ಬಿಸಿ ಆಗಿದೆಯಾ ಇಲ್ವಾ, ಈ ಥರದ್ದು ಬೇಕಾದಷ್ಟು ವಿಚಾರ ಇದೆ. ಇಲ್ಲಿ ಓಪನ್ ಆಗಿ ಬಳ್ಳಾರಿ ಆ ಗುಂಡನ್ನ ಕ್ಯಾಪ್ಗಳು ಇಟ್ಕೊಂಡು ಆಲ್ರೆಡಿ ಪ್ರೆಸ್ ಮೀಟ್ ತೋರಿಸ್ತಾ ಇದ್ದಾರಲ್ಲ, ಹೇಗೆ ಸಾಧ್ಯ ಇದು? ಸೀನ್ ಆಫ್ ಕ್ರೈಮ್, ನನ್ನ ಮೇಲೆ ದಾಳಿ ಆಗಿರಲಿ, ಯಾರ ಮೇಲೆ ಆಗಿರಲಿ, ಅದನ್ನ ಒಂದು ಪೊಲೀಸ್ ಅದನ್ನು ಮಾಡಬೇಕಲ್ಲ. ಏನು ಮುಕ್ತವಾಗುಲ್ಲ, ಪ್ರೆಸ್ ಮೀಟ್ ತೋರಿಸ್ತಾ ಇದ್ದಾರೆ, ಎಲ್ಲರೂ ಕ್ಯಾಪ್, ಎಲ್ಲರ ಕೈಲೂ ಕ್ಯಾಪೇ. ಅದು ಒಬ್ರು ಆಗಲೇ ಡಿಕ್ಲೇರು 0.76 mm ಬುಲೆಟ್ ಅಂತ ಹೇಳಿ, ಒಬ್ರು ಬ್ಯಾರಲ್ ಅಂತಾರೆ, ಒಬ್ರು ಗನ್ನು ಅಂತಾರೆ, ಒಬ್ರು ಪಿಸ್ತೂಲ್ ಅಂತಾರೆ. ಹೆಂಗೆ ಸಾಧ್ಯ ಇವಲ್ಲ ಅಂತ ನನಗೆ ಆಶ್ಚರ್ಯ ಇದು ಫಣೀಂದ್ರ ಅವರೇ. ಸರ್, ಫಸ್ಟ್ ಕರೆಕ್ಷನ್, 0.76 mm ಅಂತ ಬರೋದಿಲ್ಲ. ಇಟ್ಸ್ ಯೂಶಲಿ 7.6 mm. Okay, it's very common in India. That is the first correction. Okay. Okay. ರಾಮುಲು ಅವರು ಹೇಳ್ತಾ ಇರೋದು ಫಣೀಂದ್ರ ಅವರೇ. ಅಲ್ಲ, correct. Just a technical correction ಅದು. Because in India we standardly use this 7.6 mm, which is also used for our ಶೂಟಿಂಗ್ ರೈಫಲ್ಸ್ ಎಲ್ಲ ಬರ್ತಾವಲ್ಲ, ಆ ಒಂದು ರೇಂಜ್ ಯೂಸ್ ಮಾಡುವಂತ ಕೆಲವು ಸೈಜ್ ಆಫ್ ದ ಬುಲೆಟ್ ಇದು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವು ಒಂದು ಸೂಕ್ಷ್ಮ ಕೊಟ್ರಿ, ಆ ಒಂದು ಬುಲೆಟ್ ಕ್ಯಾಪ್ ಏನಿದೆ ಅದನ್ನ ಇಟ್ಕೊಂಡು ಎಷ್ಟೋ ಪ್ರಕರಣಗಳಲ್ಲಿ ಕೇಸ್ ನ ಸಾಲ್ವ್ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ಒನ್ ಆಫ್ ದ ವೆರಿ ಕಾಂಟ್ರವರ್ಷಿಯಲ್ ಗೌರಿ ಲಂಕೇಶ್ ಮರ್ಡರ್ ಕೇಸ್ ಅಲ್ಲಿ. ಇಟ್ ವಾಸ್ ದ ಬುಲೆಟ್ ಎವಿಡೆನ್ಸ್ ವಿಚ್ ಮ್ಯಾಚ್ಡ್ ವಿತ್ ಪನ್ಸರೆ. ಮಹಾರಾಷ್ಟ್ರದಲ್ಲಿ ಏನು ಇನ್ನೊಂದು ಇದು ಶೂಟೌಟ್ ಆಗಿತ್ತು, ಅಲ್ಲಿ ಯೂಸ್ ಮಾಡಿದಂತ ವೆಪನ್ ಮತ್ತೆ ಇಲ್ಲಿ ಯೂಸ್ ಮಾಡಿದಂತ ವೆಪನ್ ಕೇವಲ ಆ ಒಂದು ಬುಲೆಟ್ ಕ್ಯಾಪ್ ಅಂತ ಹೇಳ್ತೀವಿ ನಾವು, ದಟ್ಸ್ ಕಾಲ್ಡ್ ಕಾರ್ಟ್ರಿಡ್ಜ್. ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ ಬೇಸಿಸ್ ಮೇಲೆ ಇಲ್ಲಿ ಮತ್ತು ಅಲ್ಲಿ ಯೂಸ್ ಮಾಡಿದಂತ ವೆಪನ್ ಏನಿದೆ ಅದು ಸೇಮ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಪ್ರಕರಣ ಪತ್ತೆ ಹಚ್ಚಿ ಇನ್ವೆಸ್ಟಿಗೇಷನ್ ತಗೊಂಡೋದ್ರು. ಅಂದ್ರೆ ಈ ತರ ಪ್ರಕರಣಗಳಲ್ಲಿ ದಟ್ ಕಾರ್ಟ್ರಿಡ್ಜ್ ಕ್ಯಾಪ್ ಏನಿದೆ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಟು ಅಸರ್ಟೈನ್ ದ ಸೋರ್ಸ್ ಆಫ್ ದ ವೆಪನ್. ಕರೆಕ್ಟ್. ಅದನ್ನ ಇವತ್ತಿನ ದಿನ ಅವರು ನೆಗ್ಲಿಜೆಂಟ್ ಆಗಿ ಯೂಸ್ ಮಾಡ್ತಿದ್ದಾರೆ, ಮತ್ತೆ ಅವರು ಆ ಜಾಗನ ತೆಗ್ದಿದ್ದಾರೆ ಅಂತ ಕೇಳಿದ್ರೆ ಅದೇ ಕಾಟಿಜ್ ಜೋಬ್ ಇಟ್ಕೊಂಡಿದಾರ ಅಥವಾ ಅವರು ತೋರಿಸ್ತಿದಾರ ಅಂತ ಅದು ಪ್ರಶ್ನೆ ಉಟ್ಕೊಳತ್ತೆ. ದ ಕ್ವಶನ್ ಅಬೌಟ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನ ಬಹುಶಃ ಪೊಲೀಸ್ ಆನ್ಸರ್ ಮಾಡಬೇಕು, ಅಥವಾ ಯಾರ ಬಳಿ ಈ ಒಂದು ಕಾಟೇಜ್ ಇಟ್ಕೊಂಡು ಅವ್ರು ವಾದ ಮಾಡ್ತಿದ್ದಾರೆ ಅವ್ರಿಗೆ ಆನ್ಸರ್ ಮಾಡ್ಬೇಕಾಗುತ್ತೆ. ಬಟ್ ದ ಎಕ್ಸ್ಟೆಂಟ್ ಆಫ್ ದ ಸ್ಪೆಸಿಫಿಕ್ ಸಿಗ್ನಿಫಿಕೆನ್ಸ್, ಆ ಕಾಟೇಜ್ ಎಷ್ಟು ಮಟ್ಟಿಗೆ ಮಹತ್ವರಕಾರದು ಅಂತ ಚೆಕ್ ಮಾಡಿದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಐಡೆಂಟಿಫಿಕೇಶನ್ ಆಫ್ ದ ಫೈರ್ ಆರ್ಮ್. ಓಕೆ, ಫೈನ್. ಲೋಕೇಶ್ವರ್ ಸರ್, ಹೇಗೆ ಇದೆಲ್ಲ ನಡೀತು? ತುಂಬ ಜನ ಸೇರಿಬಿಟ್ಟಿದ್ರು, ಅಂಗರಕ್ಷಕರು ಬಂದು ಅವರು ಗಾಳಿಲಿ ಫೈರ್ ಮಾಡ್ತಾ ಇದ್ರು, ಇಲ್ಲಿ ಪೊಲೀಸ್ ಯಾರೋ ಫೈರ್ ಮಾಡಿದ್ರು ಅಂತ ಹೇಳ್ತಾರೆ. ಇದು ಈ ಥರದ್ದೆಲ್ಲ ಆದಾಗ ಕೈಯಲ್ಲಿ ದಾರಿಲೆಲ್ಲ ಇವೇನೆ, ಇದೇ ಮಾತುಕತೆನೇ ಓಡಾಡ್ತಾ ಇದ್ದಾರೆ, ಫೈರಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಒಂದು ಡಿಸ್ಟ್ರಿಕ್ಟು ಈ ಮಟ್ಟಕ್ಕೆ? ಅಂದರೆ ನಾವೆಲ್ಲೂ ಕೇಳಿರಲಿಲ್ಲಪ್ಪ, ಯಾವುದೇ ಜಾಗದಲ್ಲೂ ಈ ಥರ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಾವಿರಾರು ಗಲಾಟೆಗಳಾಗ್ಬಿಟ್ಟಿವೆ. ಗಣೇಶ ಹಬ್ಬದಲ್ಲೂ ಆಗುತ್ತೆ, ಎಲೆಕ್ಷನ್ಗಳ ಟೈಮಲ್ಲೂ ಆಗ್ತವೆ, ಯಾರ್ದೋ ಕಟೌಟ್ ಉಳಿಸ್ಬಿಟ್ರು ಅಂತೂ ಆಗ್ತವೆ. ಈ ಥರ ಗನ್ ಫೈರಿಂಗ್ ಎಲ್ಲ ನಾವು ಕೇಳಿರಲಿಲ್ಲ. ಇಷ್ಟು ಮಟ್ಟಕ್ಕಲ್ಲಿ ಪೊಲೀಸ್ ಸಿಸ್ಟಮ್ ಕುಸಿದ್ಬಿಟ್ಟಿದ್ಯಾ? ಅಲ್ಲಿ ಗನ್ ಎಲ್ಲ ಇಟ್ಕೊಂಡು ಎಲ್ಲರೂ ಗಾಳಿಲೆಲ್ಲ ಫೈರ್ ಮಾಡಕ್ಕೆ? ಇಲ್ಲ, ಆಗಲ್ಲ. ನೋಡಿ, ಅಲ್ಲಿ ತುಂಬಾ ಗಣಿಗಳು ಕಾಟ ಜಾಸ್ತಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ.
ಎಲ್ಲರಿಗೂ ಅವ್ರ ಸೆಕ್ಯೂರಿಟಿಗೋಸ್ಕರ ಈ ಬಾಡಿ ಗಾರ್ಡ್ಸ್ ನ ಅವರು ಮೇಂಟೈನ್ ಮಾಡೋದು ಎಲ್ಲರಿಗೂ ಗೊತ್ತಿರೋದೆ. ಓಕೆ. ಆ ಹಿನ್ನೆಲೆಯಲ್ಲಿ ಅವತ್ತೇನೋ ಒಂದು ಬಾವುಟ ಇದು ಬ್ಯಾನರ್ಗಳು ಕಟ್ಟೋ ಸಂದರ್ಭದಲ್ಲಿ ಇವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದಿನ ಸರ್ಕಲ್ ಅದು ಅವ್ರ ಮನೆ ಮುಂದೆ ಎಲ್ಲ ಕಟ್ಟೋ ವಿಚಾರಕ್ಕೆ ಅಲ್ಲಿ ಗುಂಪು ಸೇರ್ಕೊಂಡಿದ್ದಾರೆ. ಸಡನ್ ಆಗಿ ಆಗಿರೋದು ಅದೆಲ್ಲ. ಬೇರೆ ಕಡೆ ಎಲ್ಲ ಕಟ್ಬೇಕಾದ್ರೆ ಏನೂ ಆಗಿಲ್ಲ, ಅಲ್ಲಿ ಕಟ್ಬೇಕಾದ್ರೆ ಆಗಿದೆ. ಅಲ್ಲಿ ಕಲ್ ತೂರಾಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಲ್ ತೂರಾಟ ಸ್ಟಾರ್ಟ್ ಆದಾಗ ಈ ಗನ್ ಮ್ಯಾನ್ ಅವನ ಹತ್ರ ಇರೋದು ರಿವಾಲ್ವರ್, ಅದು ಪಿಸ್ಟಲ್, ನಾಟ್ ಬೇರೆ ಗನ್ ಅಲ್ಲ ಅದು ಫೈರ್ ಮಾಡಿದ್ದಾರೆ. ಆಮೇಲೆ ಪೊಲೀಸು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ನಂತರ ಲಾಠಿ ಚಾರ್ಜ್ ಫೈರಿಂಗ್ ಆಗಿದೆ, ಏರ್ ಫೈರ್ ಎಲ್ಲ ಆಗಿದೆ. ಈಗ ಸತ್ತವನ್ಗೆ ಬಿದ್ದಿರೋ ಇಂಜುರಿ ಯಾವ ಗುಂಡಿಂದ ಆಗಿದೆ ಅಂತ ಇನ್ನು PM ರಿಪೋರ್ಟ್ ಬರ್ಬೇಕು. ಅದು ಬಂದ ಮೇಲೆ ಕ್ಲಿಯರ್ ಆಗುತ್ತೆ ಅದು ಇವನ್ ಗುಂಡಿಂದ ಪೊಲೀಸ್ ಗುಂಡಿಂದ ಅದೆಲ್ಲ ಆಮೇಲೆ. ಬಟ್ ನೀವೇನ್ ಕ್ಯಾಪ್ಸಲ್ ಎಲ್ಲಾರ ಕೈಲಿ ಇತ್ತು ಅಂತಿರಲ್ಲ, ಆ ಟೈಮ್ಗೆ ಇನ್ನೂ ಅದು FIR ಫಾರ್ಮ್ ಆಗಿಲ್ಲ. ಯಾರು ಅಲ್ಲಿ ಸಿಕ್ಕಿದೆ ಕೈಯಲ್ಲಿ ಅವ್ರಿಗೆ ಫೈರ್ ಆದಾಗ ಯಾರಿಗೋ ಸಿಕ್ಕಿದೆ, ಅದು ಅವನು ಮೀಡಿಯಾದವ್ರಿಗೆ ಅಲ್ಲಿ ಇಲ್ಲಿ ತೋರಿಸಿದ್ದಾನೆ. ಅದಿನ್ನು ಸೀನ್ ಆಫ್ ಕ್ರೈಮ್ ಗೆ ಪೊಲೀಸ್ ಬಂದೇ ಇಲ್ಲ ಅಲ್ಲಿ. ಆ ಸ್ಟೇಜ್ ಅಲ್ಲಿ ಅವ್ರು ತಗೊಂಡ್ ತೋರಿಸಿರೋದು ಅದೆಲ್ಲ. ಇದು ಈಗ ನಾನು ಯಾಕೆ ಹೇಳ್ತೀನಿ ಲೋಕೇಶ್ವರ್ ಸರ್, ಇದು ಅಂದ್ರೆ ಈಗ ಆಯ್ತು ಯಾರೋ ಜನ ಇದನ್ನ ಮಾಡಿಬಿಟ್ರು ಅವ್ರಿಗೇನೋ ಗೊತ್ತಿಲ್ಲಪ್ಪ ಅನ್ಬೋದು. ಮಾಜಿ ಮಿನಿಸ್ಟರ್ಗಳು ಎರಡೆರಡು ಕೈಲಿ ಇಟ್ಕೊಂಡು ಇದನ್ನ ತೋರಿಸ್ತಾ ಇದಾರೆ ಅಂದ್ರೆ ಏನ್ ಅರ್ಥ ಇದಕ್ಕೆ? ಪೊಲೀಸ್ ಬರಲಿ ಅಲ್ಲ, ಈಗ ತಂದು ಕೊಟ್ಟಾಗ ಅವರು ತೋರಿಸ್ಬೇಕಲ್ಲ ರಿವಾಲ್ವರ್. ಹಂಗಲ್ಲ ಸರ್, ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಎಲ್ಲರೂ ಕೈಲಿ ಅಕಸ್ಮಾತ್ ಮಿಸ್ ಆಗ್ಬಿಡ್ತು, ಆಮೇಲೆ ಎಲ್ಲಿ ಬಿದ್ದಿತ್ತು ಅಂತ ಹೇಳ್ಬೇಕು. ರಿಕಿ ರೈ ಕೇಸಲ್ಲಿ ಹೀಗೆ ಆಯ್ತು. ರಿಕಿ ರೈ ಕೇಸಲ್ಲಿ ಎರಡೂ ಕಡೆಯಿಂದ ಫೈರಿಂಗ್ ಆಗ್ಬಿಡ್ತು ಅಂತ ನೋಡಿ. ನಾವು ಎಲ್ಲಾದು ಕರೆಕ್ಟ್, ನಾವು ಹೇಳ್ತಾ ಇರೋದೆಲ್ಲ ಕಾನೂನುಬದ್ಧವಾಗಿರೋ ವಿಚಾರ ಆದ್ರೂ ಸಾಮಾನ್ಯ ಜನದ ವರ್ತನೆಯಲ್ಲಿ ಅವತ್ತಿನ ಅವ್ರ ಪೊಲಿಟಿಕಲ್ ಇಮೇಜ್ ಮತ್ತೆ ಪೊಲಿಟಿಕಲ್ ಅಡ್ವಾಂಟೇಜಸ್ ಅಲ್ಲಿ ಕೆಲವೆಲ್ಲ ಈ ತರ ನಡೆದೋಗ್ತವೆ. ಅವ್ರಿಗೆ ಕೇಸ್ ಮುಂದೆ ಏನಾಗುತ್ತೆ ಅನ್ನೋದೆಲ್ಲ ಮುಖ್ಯ ಅಲ್ಲ. ಈ ಫೈರ್ ಆಗಿದ್ದೆ ಈಗ ಸತ್ಯವೇದನೋ ಇನ್ನೊಂದು ಏನಾಗಿದೆ ಅದಕ್ಕೆ ರೀಸನ್ ಅನ್ನ ತೋರಿಸೋ ಪ್ರಯತ್ನಗಳು ಇವೆಲ್ಲ ನಡೀತವೆ. ಅದು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು, ಇನ್ನೊಬ್ರು ಭರತ್ ರೆಡ್ಡಿ ಪ್ರಶ್ನೆ ಇಲ್ಲ ಇಲ್ಲಿ. ಇವ್ರ ಕಡೆ ಆಗಿದ್ದು ಅವರು ತೋರ್ಸೋರು ಅಷ್ಟೇ. ಪೊಲೀಸ್ ಹತ್ರ ನೆಕ್ಸ್ಟ್ ಸ್ಟೆಪ್ ಅದು. ಅವಾಗ ಅದೆಲ್ಲ ನೀವು ಹೇಳೋ ಕ್ವಶನ್ಗಳಿಗೆ ಉತ್ತರ ಸಿಗುತ್ತೆ. ಈಗ ಅದೆಲ್ಲ ಆಗೋದಿಲ್ಲ. ನಟರಾಜ್ ಗೌಡ್ರೆ, ಏನಿದು ಬಳ್ಳಾರಿಯಲ್ಲಿ ಈಗ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟೋ ವಿಚಾರ ಏನ್? ಯಾವ್ದೋ ಸರ್ಕಲ್ ಅಂದ್ರೆ ಅವ್ರ ಮನೆ ಮುಂದೆ ಸರ್ಕಲ್, ಇವ್ರು ಇದೆಲ್ಲ ಇದೆಯಾ ನೋಡಿ. ಜನಾರ್ದನ್ ರೆಡ್ಡಿ ಮನೆಗೂ ಬ್ಯಾನರ್ ಕಟ್ಟಿದ ಜಾಗಕ್ಕೂ 100 ಮೀಟರ್ ಅಂತರ. ಕಿಚಾಯಿಸಿಲ್ಲ ನೀವು ಯಾರನ್ನು? ನಿಮ್ ಕಡೆ ಯಾರು ಕಿಚಾಯಿಸಿಲ್ಲ ಅವ್ರಿಗೆ? ಕಟ್ಟೋ ಅದ್ ಯಾರು ಏನ್ ಬರ್ತಾರೆ ನೋಡ್ಕೊತೀನಿ. ಭರತ್ ರೆಡ್ಡಿ ಅವ್ರ ಕಡೆ ಯಾರು ಮಾತಾಡಿಲ್ಲ, ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡಿಲ್ಲ. ಅವ್ರೇನ್ ಮಾತಾಡೋದಕ್ಕಿಂತ ಬ್ಯಾನರ್ ಮುಂಚೆನೆ ಕಟ್ಟಿದ್ರು. ಬ್ಯಾನರ್ ಕಟ್ಟಿದ್ರು ಆಲ್ರೆಡಿ. ಬ್ಯಾನರ್ ಕಟ್ಟಿದಕ್ಕೆ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಇದೆ. ವಾಲ್ಮೀಕಿ ಪುತ್ಥಳಿ ತಗೊಂಡ್ಬರ್ಬೇಕಾದ್ರೆ 50,000 ಜನ ಸೇರಿದ್ರು. ವಾಲ್ಮೀಕಿ ಸಮುದಾಯ ಬಿಜೆಪಿಯನ್ನ ಕೈ ಬಿಟ್ಟು ಹೋಗಿದೆ. ಬಿಜೆಪಿ ನಾಯಕರು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಯಾರ ಪರವಾಗೂ ಜನ ಇಲ್ಲ. ಅವ್ರ ಹಿಂದೆ ಎತ್ತಿದ ಜನ ಇವತ್ತು ಖಾಲಿ ಆಗಿದ್ದಾರೆ. ಆ ಆತಂಕದಿಂದ ಅವ್ರೇನ್ ಮಾಡಿದ್ರು, ಅಲ್ಲ ರೀ, ರಸ್ತೆಯಲ್ಲಿ ಕಟ್ಕೊಂಡು ಹೋಗಿದ್ದಾರೆ. 3ನೇ ತಾರೀಕು ಕಾರ್ಯಕ್ರಮ ಆಗುತ್ತೆ, 4ನೇ ತಾರೀಕು ಬಿಚ್ತಾರೆ ಅದು ಬ್ಯಾನರ್ಗಳನ್ನ. ಇವರ ಬೆಂಬಲಿಗರು ಹೋಗಿ ಅದನ್ನ ಬಿಚ್ಚಾಕೋ ಅಗತ್ಯ 100 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬ್ಯಾನರ್ಗಳನ್ನ ಬಿಚ್ಚೋ ಅಗತ್ಯ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಗಾಗ್ಲಿ ಅವರ ಅಂಗರಕ್ಷಕರಿಗಾಗ್ಲಿ PAಗಳಿಗಾಗಿ ಇರಲಿಲ್ಲ. ಅವರು ಮಾಡಿದಂತ ಕಿತಾಪತಿನಲ್ಲಿ ನೋಡಿ, ಜನಾರ್ದನ್ ರೆಡ್ಡಿ ಎಂಟರ್ ಆಗೋವರೆಗೂ ಬಳ್ಳಾರಿ ಶಾಂತವಾಗಿತ್ತು. ಅವರು ರಾಜಕೀಯ ಲಾಭಕ್ಕೋಸ್ಕರನೇ ಈ ರೀತಿಯ ಒಂದು ದೊಡ್ಡ ಷಡ್ಯಂತ್ರವನ್ನು ಸೃಷ್ಟಿ ಮಾಡಿ ಈ ರೀತಿ ಪ್ರಕರಣವನ್ನು ಮಾಡಿದ್ದಾರೆ ಅಂತ ಬಲವಾಗಿ ಅಲ್ಲಿನ ಜನ, ಲೋಕಲ್ ಜನ ನಮ್ಮ ಬಲವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಬೆಂಬಲ ಹೋಗಿದೆ, ನಾಯಕ ಸಮುದಾಯ ಅವ್ರ ಹಿಂದೆ ಇಲ್ಲ. ಸೊ ಅದಕ್ಕಾಗಿ ಯಾವಾಗ ಭರತರೆಡ್ಡಿ, ನಾಗೇಂದ್ರ ಅವರ ಏಳಿಗೆ ಜಾಸ್ತಿ ಆಗಿದೆ, ಜನ ಬೆಂಬಲ ಅವ್ರ ಪರವಾಗಿದೆ, ಜನರು ಹಿಂದೆ ನಿಂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಷಡ್ಯಂತ್ರ ಮಾಡಿ ಈ ತರ ಕ್ರಮ ಮಾಡಿದ್ದಾರೆ ಅಂತ. ಇವತ್ತು ಪೊಲೀಸರು ಕೂಡ ಒಂದು 5 ಗನ್ಗಳನ್ನ 5 ಬಂದೂಕುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಮ್ಯಾಕ್ಸಿಮಮ್ ಜನಾರ್ದನ್ ರೆಡ್ಡಿ ಅಂಗರಕ್ಷಕರದೇ 7-8 ಜನ ಅಂಗರಕ್ಷಕರು ಫೈರಿಂಗ್ ಆಗಿದ್ದಾವೆ. ಯಾರ್ದಾಗಿದ್ದು, ಎಲ್ಲಿಂದ ಬಿದ್ದಿದ್ದು, ಅವನ ಮೃತ ರಾಜಶೇಖರ್ ಸತ್ಯದಾನಲ್ಲ, ಕಾಂಗ್ರೆಸ್ ಕಾರ್ಯಕರ್ತ, ಅವನ ಸಾವಿಗೆ ಯಾವ ಬಂದೂಕ ಫೈರಿಂಗ್ ಕಾರಣ ಎಲ್ಲ ಪೊಲೀಸ್ನವರು ತನಿಖೆ ಮಾಡ್ತಾರೆ. ಆದ್ರೆ ಬಿಜೆಪಿ ಮಾಡ್ತಾರೆ, ಶ್ರೀರಾಮುಲು ಮಾಡ್ತಾ ಇರ್ತಕ್ಕಂಥದ್ದು, ಜನಾರ್ದನ್ ರೆಡ್ಡಿ ಮಾಡ್ತಾ ಇರ್ತಕ್ಕಂಥದ್ದು ಅವರ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಇವತ್ತು ಗಲಭೆ, ಆತಂಕ ಸೃಷ್ಟಿಯನ್ನ ಬಳ್ಳಾರಿಯಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೆ ಪೊಲೀಸ್ ಇಲಾಖೆ ಕಠಿಣವಾಗಿ ಕ್ರಮ ತಗೊಂಡಿದೆ. 144 ಸೆಕ್ಷನ್ ಹಾಕಿದೆ. ಯಾರ್ಯಾರ ಮೇಲೆ, ಇವನ್ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಕೊಲೆ ಯತ್ನ ಅವೆಲ್ಲ ಕೇಸ್ಗಳನ್ನು ಕೂಡ FIR ಮಾಡ್ಕೊಂಡಿದೆ. ತನಿಖೆ ಕೂಡ ಮಾಡ್ತಾ ಇದೆ. ತುಂಬಾ ಜನ ಬಂಧಿಸಿದೆ. ಸೊ ತನಿಖೆ ಮಾಡಿ ಅದು ಈಚೆಗೆ ಬರೋವರೆಗೂ, ಅಕ್ಯುರೇಟ್ ಆಗಿ ಯಾರಿಂದ ತಪ್ಪಾಯ್ತು ಅನ್ನೋದು ಈಚೆಗೆ ಬರೋವರೆಗೂ ನಾವು
ಸುಮ್ಮನೆ ನಾನು ಅಲಿಗೇಷನ್ ಮಾಡಕ್ಕಲ್ಲ, ಬಟ್ ಆದ್ರೆ ಬಿಜೆಪಿ ನಾಯಕರು ತಮ್ಮ ಅಸ್ತಿತ್ವಕ್ಕೋಸ್ಕರ ಈ ರೀತಿ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ತಾ ಇದ್ದೀರಾ ನೀವು ಇದೀಗ? ಇದು ಅಕಾರ್ಡಿಂಗ್ ಟು ನಟರಾಜ್ ಗೌಡ ಅದು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಸರ್, ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ, ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅದಲ್ಲಿ ಸರ್ ಹೇಳ್ತಾ ಇರುವಂತದ್ದು. ನಟರಾಜ್ ಗೌಡ ಪಾಪ ತುಂಬಾ ಮೆಜರ್ ಮಾಡಿ 100 ಮೀಟರ್ ಆಗಂತ ಅವರ ಮನೆಯ ಆವರಣದ ಮುಂದೆ ಮಾಡಿದಂತದ್ದು ಅಂತ ಹೇಳಿರುವಂತದ್ದು. ಅದು ಪತ್ರಕರ್ತ ತಾವು ಮಾಧ್ಯಮದಲ್ಲಿ ಹೇಳಿದಿರಾ, ಹೇಳಿರುವಂತದ್ದು ಅಲ್ಲಿ ಯಾಕೆ ಅಂತ ಹೇಳಿದಂತದ್ದು. ನಾ ಹೇಳ್ತಾ ಇರುವಂತದ್ದು ಆ ರಾಜಕೀಯದ ವೈಷಮ್ಯ ಏನಿರುತ್ತೋ ಅದು ಚುನಾವಣೆಗಳಲ್ಲಿ ಅದರಲ್ಲಿ ತೋರಿಸ್ಬೇಕು. ಇದು ಯಾವ್ದು ಸರ್ ಹೊಸದಾಗಿ ಹೇಳುವಂತದ್ದು? ಸಚ್ಚರದ ಅವ್ರ ಕಾರ್ಯಕರ್ತ ಅಲ್ಲ ಇದು. ಸರಿ, ಯಾರು ಸಾಯಿಸಿದ್ರು ಅಂತ ಹಂಗಾದ್ರೆ ಒಂದು ಅವ್ರನ್ನ ಸಾಯಿಸಿದ್ರು ಅಂತ ನನ್ನ ಮನೆಗೆ ನಾನು ಎಂಟ್ರಿ ಆಗ್ತಿದ್ದಾಗ ಗುಂಡು ಬಂದ್ ಬಿತ್ತು ಅಂತ ರೆಡ್ಡಿ ಅವ್ರು ಮಾತಾಡಿರೋದು. ಅವರು ರೆಡ್ಡಿ ಅವರು ಇವತ್ತು ಇದ್ರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾರಲ್ಲ ಸರ್, ಯಾವ ರೀತಿ ಸವಿಸ್ತರವಾಗಿ ಅವರೇ ಹೇಳಿದ್ದಾರೆ. ಅಂದ್ರೆ ಇದು ರಾಜಕೀಯದಲ್ಲಿ ಕಿಚಾಯಿಸಕ್ಕೋಸ್ಕರನೇ ಮಾಡಿರುವಂತದ್ದು. ಮತ್ತೆ ಯಾರು ಕಲ್ಲು ಹೊಡೆದಿದ್ದು, ಯಾರು ಕಲ್ಲು ವಿಡಿಯೋಗಳಲ್ಲಿ ಏನಿದೆ ಅದು ಕ್ಲೀನ್ ಗೊತ್ತಾಗುತ್ತೆ ಸರ್. ಟರ್ಬನ್ ಹಾಕೊಂಡು ಯಾರು ಕಲ್ಲು ಹೊಡಿತಾ ಇರುವಂತದ್ದು, ಯಾರ ಮನೆ ಮೇಲೆ ಕಲ್ಲು ಹೊಡಿತಾ ಇದ್ದಂತದ್ದು ಸ್ಪಷ್ಟವಾಗಿದೆ. ನಾ ಇಲ್ಲಿ ಹೇಳ್ತಾ ಇರೋದು ಅಂತಂದ್ರೆ ಏನು ಕಾಂಗ್ರೆಸ್ ಇವಾಗ ಪೊಲೀಸ್ ಸ್ಟೇಷನ್ಸ್ ಗಳು ಹೇಳ್ತಾರಲ್ಲ, ಇದು ಇಟ್ಸ್ ಎಕ್ಸ್ಟೆನ್ಷನ್, ಸ್ಟ್ರೀಟ್ ಮೇಲೆ ಎಕ್ಸ್ಟೆನ್ಷನ್ ಆಗ್ಬಿಡುತ್ತೆ ಪೊಲೀಸರ ಇದ್ರಂತದ್ದು. ಇದು ದೌರ್ಜನ್ಯ ಅಲ್ಲ ಸರ್, ಇದರಲ್ಲಿ ದಿಸ್ ಪೊಲಿಟಿಕಲ್ ಗುಂಡಾಯಿಸಮ್, ಇದೇ ಗುಂಡ ರಾಜ್ಯ ಅಂತ ಕರೆಯುವಂತದ್ದು. ನೀವೇನ್ ಹೇಳಿಕೊಟ್ಟಿದ್ದೀರಾ? ಅಲ್ಲಿನ ಶಾಸಕರು ನೀವು ಅಲ್ಲಿ ಇದ್ ಮಾಡಿರುವಂತದ್ದು. ವಾಲ್ಮೀಕಿ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡಿದೆ ಅನ್ನೋದು ಜನರಿಗೂ ಗೊತ್ತಿದೆ, ಯಾವ ಒಂದು ಯೋಜನೆಗಳು ಬಂದಿದೆ ಅನ್ನೋದನ್ನು ಗೊತ್ತಿದೆ ಜನರಿಗೆ. ಅದಲ್ಲಿ ಇವಾಗ ಏನ್ ಅಸ್ತಿತ್ವ ಹೊಸದಾಗಿ ಇದ್ ಮಾಡ್ಬೇಕಾಗಿರುವಂತದ್ದಲ್ಲ ಸರ್, ಅವ್ರ ಅಸ್ತಿತ್ವ ಬಳ್ಳಾರಿನಲ್ಲಿ ಇದೆ, ಅವ್ರೇನು ತೋರಿಸ್ತದೆ. ಆದ್ರೆ ಇಲ್ಲಿ ನೀವ್ ಯಾರ ಮೇಲೆ ತೋರಿಸ್ತಾ ಇದ್ದೀರಾ? ಅವರು ಶಾಸಕರು ಹೇಳ್ತಾರೆ ನಾನು ಮನ್ಸು ಮಾಡಿದ್ರೆ ಬಳ್ಳಾರಿಯನ್ನೇ ಸುಟ್ಟಾಕ್ಬಹುದು ಹೇಳಿದ್ರು, ಅವರು ಮಾಧ್ಯಮದ ಮುಂದೆ ಹೇಳಿದ್ರು. ವಾಟ್ ಇಸ್ ದಟ್? ವಾಟ್ ಇಸ್ ಮೀನ್ಸ್ ನೀವು ಒಂದು ಗುಂಡು ಬಗ್ಗೆ ಅದು ತೋರಿಸಿದ್ರು, ಪ್ರದರ್ಶನ ಮಾಡಿದ್ರು ಅಂತ ತಾವ್ ಹೇಳ್ತಾ ಇದ್ದೀರಾ. ಈ ಹೇಳಿಕೆ ಯಾವುದು ಸರ್? ನಾನು ಮನ್ಸು ಮಾಡಿದ್ರೆ ಬಳ್ಳಾರಿನೇ ಸುಟ್ಟಾಕ್ಬಹುದು ಅಂತ. ಇದು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮುಚ್ಚಾಕಕ್ಕೆ ಇದನ್ನ ಡೈವರ್ಟ್ ಮಾಡಿದ್ದಾರೆ ಅಂತ ಮಾತಾಡಿದ್ರು. ಗಣಿ ಅಕ್ರಮಕ್ಕೆ ಕಾನೂನಲ್ಲಿ ಏನೇ ಶಿಕ್ಷೆ ಆಯ್ತೋ ಅವರು ಗಡಿಪಾರ ಆಗಿರುವಂತದ್ದು ಎಲ್ಲನೂ ಆಗಿದೆ ಸರ್. ಅದಲ್ಲಿ ಯಾವ್ದಾಗಿಲ್ಲ, ಅದಲ್ಲಿ ಕಾನೂನು ಪ್ರಕರಣ ಆಗಿದ್ದಲ್ವಾ? ಕಾನೂನು ಪ್ರಕರಣ ಮತ್ತೆ ಅವ್ರು ವಾಪಸ್ ಬಳ್ಳಾರಿಗೆ ಬಂದಿದ್ದಲ್ವಾ? ಅದಲ್ಲಿ ಅದು ಗಣಿದೇನಿದೆ ಅದು ಕಾನೂನು ನೋಡ್ಕೊಳ್ಳುತ್ತೆ ಏನಿದೆ ಅಂತ ಅನ್ಬಿಟ್ಟು. ಆದ್ರೆ ಇದು ರಾಜಕೀಯ ವೈಷಮ್ಯತೆ. ಇದು ಯಾರ ಅಸ್ತಿತ್ವ ಅಂತ ಅಂದ್ಬಿಟ್ಟು ಬಳ್ಳಾರಿಗೆ ಮತ್ತೆ ವಾಪಸ್ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಭರತ್ ರೆಡ್ಡಿ ಮಾಡ್ತಾ ಇರೋದು ಅಂತ ಯಾರು ಯೋಚನೆ ಮಾಡ್ಬೇಕಾಗುತ್ತೆ? ಯಾರು ಫೈರಿಂಗ್ ಮಾಡ್ಬೇಕಂತ ಅನ್ಬಿಟ್ಟು ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಫಣೀಂದ್ರ ಅವರ ಇಲ್ಲಿ FSL ತಂಡ ಎಲ್ಲಿಂದ ತನಿಖೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಂಥ ವಿಚಾರದಲ್ಲಿ? ಸುಮಾರು ಜನ ಸೇರಿದ್ರು, ಕಲ್ಲಲ್ಲಿ ಹೊಡೆದ್ರು, ಯಾರ್ಯಾರ್ದೋ ಗನ್ಗಳಿಂದ ಫೈರಿಂಗ್ ಆಗಿಬಿಟ್ಟಿದೆ ಅಂತ ಬಂದಾಗ ಎಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು FSL ಕಡೆಯಿಂದ ಅಂತ ಬಂದರೆ? ಫೈನ್ ಫಣೀಂದ್ರ ಅವ್ರ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ. ಲೋಕೇಶ್ವರ ಸರ್ ಕೇಳಿಸ್ತಾ ಇದೆ ನನ್ನ ವಾಯ್ಸು? ಫೈನ್ ನಾನು ನಟರಾಜ್ ಗೌಡ ನಿಮ್ಗೆ ಕೇಳ್ತೀನಿ. ನಾನು ಒಂದು ಪಾಯಿಂಟ್ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಇಷ್ಟರ ಮಟ್ಟಿಗೆ ಹೋಗಿ ಕಾರ್ಯಕರ್ತ ಸತ್ತೋಗ್ಬಿಟ್ರು, ರಾಜಶೇಖರ್ ಮೇಲೆ ಫೈರಿಂಗ್ ಆಗೋಯ್ತು, ಇಷ್ಟು ಬೇಕಿತ್ತಾ? ಒಂದು ಬ್ಯಾನರು, ಒಂದು ಪುತ್ಥಳಿ ಅನಾವರಣ, ಒಳ್ಳೆ ಕೆಲಸ ಇಲ್ಲ, ಬೇಕಿರ್ಲಿಲ್ಲ. ಇದು ಈಗ ನರೇಂದ್ರ ಮೋದಿ ಅವರು ಅನೇಕ ಪುತ್ಥಳಿ ಉದ್ಘಾಟನೆ ಮಾಡಿದ್ದಾರೆ, ಯಾವತ್ತೂ ಕಿತ್ತಾಡ್ಕೊಂಡಿಲ್ವಲ್ಲ ಅಲ್ಲಿ. ಶಂಕರಾಚಾರ್ಯರಿಂದ ಹಿಡ್ಕೊಂಡು ರಾಮಾನುಜರವರೆಗೂ ಇಟ್ಕೊಂಡು ಎಲ್ಲ ಅನೇಕ ಸಾಧು ಸಂತರ. ರಮಕಾಂತ್ ಅವ್ರು ಏನಾಗಿದೆ ಅಂದ್ರೆ, ಒಂದು ಬಿಜೆಪಿ ಯಾವುದನ್ನ ಆನೆ ಬಲ ಅಂತ ಹೇಳುತ್ತೆ, ಯಾವ ನಾಯಕನ ಇಡೀ ಗಣಿ ಲೂಟಿಯನ್ನ ಕ್ಷಮಿಸಿ ತಮ್ಮೊಳಗೆ ಮತ್ತೆ ಸೇರಿಸ್ಕೊಂಡು ಇವರೇ ನಮ್ಗೆ ಆನೆ ಬಲ ಇದ್ದಂಗೆ ಅಂತ ಹೇಳುತ್ತೆ. ಆತ ಗಡಿಪಾರಾದಾಗಿಂದ ಅಲ್ಲಿ ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಏನು ಹೇಳ್ತಾ ಇದ್ರು, ಮಾಫಿಯಾ ಏನಿತ್ತು ಅದೆಲ್ಲ ಹೋಗಿ ಜನ ನಾರ್ಮಲ್ಸಿ ಹತ್ತ ಬಂದಿದ್ದು. ಜೀನ್ಸ್ ಫ್ಯಾಕ್ಟ್ರಿಯಿಂದ ಅಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಹೆಚ್ಚಿಗೆ ಆಗಿ ಜನ ಬಹಳ ಅಲ್ಲಿಂದ ಗುಳೆ ಹೋಗೋದ ತಪ್ಪುತ್ತಾ ಇತ್ತು. ಬರೀ ಏನು ಗಣಿ ನಂಬ್ಕೊಂಡಿದ್ರು ಅವರೆಲ್ಲ ಜನ ಬೇರೆ ಬೇರೆ ಉದ್ಯೋಗಗಳು ಕೂಡ ನಂಬ್ಕೊಂತಾ ಇದ್ರು. ಅಂತ ಸಮಯದಲ್ಲಿ ಜನಾರ್ದನ್ ರೆಡ್ಡಿ ವಾಪಸ್ ಬಂದು ಯಾವಾಗ ಉಪಚುನಾವಣೆಯಲ್ಲಿ ಸೋತ್ರು, ಯಾವುದು ಸಂಡೂರು ಉಪಚುನಾವಣೆಯಲ್ಲಿ ಸೋತ್ರು, ಅವಾಗಿಂದ ಅವ್ರಿಗೇನಾಗಿದೆ ಅಂದ್ರೆ, ನಾನು ಮತ್ತೆ ಇಲ್ಲಿ ಅಸ್ತಿತ್ವವನ್ನು ಶುರು ಮಾಡಬೇಕು, ಸ್ಥಾಪಿಸಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀರಾಮುಲು ಅವ್ರ ಪರವಾಗಿ ಜನ ಇಲ್ಲ, ಜನಾರ್ದನ್ ರೆಡ್ಡಿ ಪರವಾಗಿ ಜನ ಇಲ್ಲ, ಮುಂದೆ ಏನ್ ಮಾಡ್ಬೇಕು, ಜನಾರ್ದನ್ ರೆಡ್ಡಿ ಬೇರೆ ಕಡೆ ಹೋಗಿ ಚುನಾವಣೆ ಗೆದ್ದಿರ್ತಕ್ಕಂಥದ್ದು, ಮುಂದೆ ನಾವು ಇಲ್ಲಿ ಅಸ್ತಿತ್ವ ಮತ್ತೆ ಶುರು ಮಾಡ್ಕೊಳ್ಳೋಣ ಕಾರಣಕ್ಕಾಗಿ ಅವ್ರು ಅವಾಗಿಂದ ಕಿಡಿ ಕಾರ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ. ಆಮೇಲೆ ನೋಡಿ, ಭರತ್ ರೆಡ್ಡಿ ಇವತ್ತೇನು ಮಾತಾಡಿದ ತಪ್ಪಿದೆ, ನಾನು ಅದನ್ನ ಒಪ್ಕೊಂತೀನಿ. ಯಾವುದೇ ಆವೇಶ, ಯಾವುದೇ ರೀತಿಯ ಪ್ರಚೋದನೆಗೆ ಒಳಗಾಗಬಾರ್ದು. ಬಿಜೆಪಿ ಕಾರ್ಯಕರ್ತರು ಅಥವಾ ಜನಾರ್ದನ್ ರೆಡ್ಡಿ ಗುಂಡಾಗಳು, ಅವರಿಂದಿಯ ಗುಂಡಾಗಳು ಏನೇ ರೀತಿಯಾಗಿ ಕೆಲಸ ಮಾಡಿದ್ರು ಕೂಡ ಕಾನೂನು ಮೊರೆ ಹೋಗ್ಬೇಕು, ಪೊಲೀಸ್ ಇಲಾಖೆಗೆ ಮೊರೆ ಹೋಗ್ಬೇಕೆ ಹೊರತು ನಾವು ನಿಮ್ಮನ್ನು ಬಿಡಲ್ಲ ಆ ತರ ಹೇಳೋ ಹೇಳಿಕೆ ತಪ್ಪು. ಆದ್ರೆ ಭರತ್ ರೆಡ್ಡಿ ಕಳೆದ 2.5 ವರ್ಷಗಳಿಂದ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಕಳೆದ 20 ವರ್ಷಗಳಿಂದ ಮಾಡಕ್ಕಾಗಿಲ್ಲ ಅಷ್ಟು ಕೆಲಸವನ್ನ ಕಳೆದ 2.5 ವರ್ಷಗಳಲ್ಲಿ ಮಾಡಿದ್ದಾರೆ. ನೀವು ಮೂಲಭೂತ ಸೌಕರ್ಯಗಳಾಗ್ಬೋದು, ಅದು ಇವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರು ಮಾಡೋ ಅಭಿವೃದ್ಧಿ ಕಾರ್ಯ ಇವ್ರು ಸಹಿಸಕ್ ಆಗ್ತಾ ಇಲ್ಲ, ಅದಕ್ಕಾಗಿ ದ್ವೇಷವನ್ನ ಕಾರ್ತಾ ಇದ್ದಾರೆ. ಅದು ನೀವು ನೋಡ್ಬೇಕು,
ಆ ಪುತ್ಥಳಿ ಬಂದಾಗ ಮೆರವಣಿಗೆಗೆ 50,000 ಜನ ಸೇರಿದ್ದಾರೆ ಬರೀ ಪುತ್ಥಳಿ ಸ್ವಾಗತ ಮಾಡ್ಲಿಕ್ಕೆ. Okay. ಇನ್ನು ನಾಳೆ ಕಾರ್ಯಕ್ರಮಕ್ಕೆ ನನ್ನ ಪ್ರಕಾರ 2 ಲಕ್ಷ ಜನ ಸೇರ್ತಾ ಇದ್ರಲ್ಲಿ. Fine. ಅದಕ್ಕಾಗಿ ಆ ಭಯ ಒಂದು Okay. ಇವರು ಅಲ್ಲ ರೀ, ಎಲ್ಲೋ ಒಂದ್ ಕಡೆ ಒಂದಿನ ಕಾರ್ಯಕ್ರಮ ಇರ್ತದೆ, ನಿಮ್ ಮನೆ ಕಾಂಪೌಂಡ್ ಏನ್ ಕಟ್ಟಿಲ್ಲ, ನಿಮ್ಮ ಮನೆ ಗೇಟ್ ಕಟ್ಟಿಲ್ಲ ಬ್ಯಾನರ್ನ, ಅಲ್ಲಿಂದ ರಸ್ತೆಯಿಂದ SP ಸರ್ಕಲ್ ಇಂದ 100 ಮೀಟರ್ಸ್ ಇವ್ರ ಮನೆಗೆ ರಸ್ತೆಗೂ ಅವ್ರು ಕಟ್ಟಿರೋ ಜಾಗಕ್ಕೂ 100 ಮೀಟರ್ಸ್ Okay. ಆಯ್ತು, ಪಕ್ಕದಲ್ಲೇ ಕಟ್ಟಿದ್ರು ಅಂತ ತಿಳ್ಕೊಳ್ಳಿ, ಏನಾಗ್ಬಿಡ್ತದೆ ರೀ, ಬ್ಯಾನರ್ ಕಿತ್ತಾಕ್ಬೇಕಾಗಿತ್ತ Fine, ನೀವು? fine. ನಾನು ನೀವು ಆ ಘನತೆನ ಅದು ಒಂದು ಕೆಲಸನ ಅದು ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ, ಅವ್ರಿಗೆ ವಾಲ್ಮೀಕಿ ಪ್ರತಿಮೆ ಮಾಡ್ತಾರೆ, ಅದಕ್ಕೆ ನಿಮ್ಗೆ ಸಾಧ್ಯ ಆದ್ರೆ ನೀವು ಬೆಂಬಲ ಕೊಡ್ಬೇಕು, ಇಲ್ಲ ಮನೇಲಿ ಇರ್ಬೇಕು. ಕೊಣಿಂದ್ರ ಅವರೇ, ಈಗ ಇಂಥ ಕೇಸ್ಗಳಲ್ಲಿ FSL ಮುಂದೆ ಒಂದು ಸವಾಲು ಬಂದಾಗ ಹೇಗೆ ತನಿಖೆ ಸ್ಟಾರ್ಟ್ ಆಗುತ್ತೆ? ಯಾರು 5 ಗನ್ ಅಂತಾರೆ, ಒಬ್ಬರು ಪಿಸ್ತೂಲ್ ಅಂತಾರೆ, ರಿವಾಲ್ವರ್ ಅಂತಾರೆ, ಶಾರ್ಟ್ ಗನ್ ಅಂತಾರೆ, ಬೇರೆ ಬೇರೆ ವಿಚಾರಗಳಿದೆಯಲ್ಲ, ಒಂದು ತನಿಖೆ ಸ್ಟಾರ್ಟ್ ಆಗೋದು ಹೇಗೆ, ಇಲ್ಲಿಂದ ಅಂತ? ಸರ್, ಇಲ್ಲಿ ಒಂದು ಕ್ಲಾರಿಫಿಕೇಶನ್ ತಗೋಬೇಕಿದೆ. ಒಂದು ಬುಲೆಟ್ ಸೈಜು, ಇನ್ನೊಂದು ವೆಪನ್ ಕ್ಯಾಲಿಬರ್ ಸೈಜು, Okay. ಎರಡು ನಾವು ಕನ್ಸಿಡರೇಷನ್ ತಗೋಬೇಕಿದೆ ಇದರಲ್ಲಿ. ಇದರಲ್ಲಿ ಯೂಸ್ ಮಾಡುವಂತ ಈ ಒಂದು ಇದರಲ್ಲಿ 0.76 mm ಕ್ಯಾಲಿಬರ್ ಅದು ಓಕೆ ಅಂತ ಬರ್ತಿರೋದು, ಬುಲೆಟ್ ಸೈಜ್ ಅಲ್ಲ ಅದು. ಓಕೆ, ಸೊ ಯಾವ ಬುಲೆಟ್ ಸೈಜು ಯಾವ ತರಹದ ವೆಪನ್ ಗಳಲ್ಲಿ ಹೋಗುತ್ತೆ, ಅಥವಾ ಯಾವ ತರ ವೆಪನ್ ಬಂದಾಗ ಯಾವ ತರ ಬುಲೆಟ್ ಇರಬೇಕಿದೆ ಅನ್ನೋ ವಿಚಾರ ಮೊದಲನೇ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅದು. ಎರಡನೇದು, ಈ ಕೇಸ್ ನಲ್ಲಿ ಫೈರ್ ಇದು ಫೈರ್ ಆಗಿದೆ ಅನ್ನೋ ವಿಚಾರ ಡಿಸ್ಪ್ಯೂಟ್ ಅಲ್ಲಿ ಇಲ್ಲ, ಫೈರ್ ಆಗಿದೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಸೆಕೆಂಡ್, ಯಾವ ತರದ ವೆಪನ್ ಗಳಿಂದ ಇದು ಫೈರ್ ಮಾಡಲಾಗಿದೆ ಅಂತ ಇವಾಗ ಬಂದು ಊಹಾಪೋಹಗಳಿಂದ ಬಂದಿರುವಂತ ವಿಚಾರ. ಇವಾಗಿನ FSL ರಿಪೋರ್ಟ್ ಬಂದಿಲ್ಲ ಈ ಕೇಸಲ್ಲಿ. ಓಕೆ, ಅಕ್ಕಪಕ್ಕದ ಪ್ರಕಾರ ಕಂಟ್ರಿ ಮೇಡ್ ವೆಪನ್ ಇಂದ ಬಂದೆ ಅಂತ ನಾನು ಕೂಡ ಕೆಲವು ಮೀಡಿಯಾ ಆರ್ಟಿಕಲ್ಸ್ ಗಳನ್ನ ಓದ್ದೆ. ಓಕೆ, ಬಟ್ ಅದು ಅಸರ್ಟೈನ್ ಮಾಡುವಂತದ್ದು ಕೇವಲ ಟೆಕ್ನಿಕಲ್ ಪ್ರೊಸೆಸ್ ಅಲ್ಲಿ ಮಾತ್ರನೇ. ಓಕೆ. ಮೂರನೇದು, ಯಾವ ವ್ಯಕ್ತಿ ಫೈರ್ ಮಾಡಿರ್ತಾನೆ ಅವನ್ಗೆ ಸಮಥಿಂಗ್ ಕಾಲ್ಡ್ ಆಸ್ GSR, ಗನ್ ಶಾಟ್ ರೆಸಿಡ್ಯೂ ಅಂತ ಕರೀತೀವಿ ನಾವು ಅದನ್ನ. ಸೊ ವೆನ್ ಹಿ ಫೈರ್ಸ್ ಅಲ್ಲ, ಅದರಲ್ಲಿ ಗನ್ ಪೌಡರ್ ಇರುತ್ತೆ. ಹೌದು. ಆ ಗನ್ ಪೌಡರ್ ಕಂಪ್ಲೀಟ್ ಆಗಿ ಸುಡೋದಿಲ್ಲ. ಆ ಒಂದು ಫೋರ್ಸ್ಗೆ ಪರ್ಪಸ್ ಆಫ್ ದ ಗನ್ ಫೈರ್ ಇಸ್ ಟು ಕ್ರಿಯೇಟ್ ದಟ್ ಎನರ್ಜಿ. ಅದು ಕಂಪ್ಲೀಟ್ ಸುಡೋದಿಲ್ಲ. ಫೈರ್ ಮಾಡಿದಂತ ವ್ಯಕ್ತಿಯ ಕೈಗೆ ಅದು ಕೆಲವು ಪೌಡರ್ಗಳು ಅಂಟ್ಕೊಳ್ಳುತ್ತದು. ದಟ್ ಇಸ್ ಕಾಲ್ಡ್ ಗನ್ ಶಾಟ್ ರೆಸಿಡ್ಯೂ ಅಂದ್ಬಿಟ್ಟು ಅಂತ. ಇಂಥ ವ್ಯಕ್ತಿನೇನೆ ಆ ಒಂದು ವೆಪನ್ ಅನ್ನ ಯೂಸ್ ಮಾಡಿ ಶೂಟ್ ಮಾಡಿದಾರ ಅಂತ ಪ್ರಶ್ನೆ ಮಾಡಿದ್ರೆ, ದಟ್ ಈಸ್ ಟೈಮ್ ಇಸ್ ಅ ಎಸೆನ್ಸ್ ಆಫ್ ಇನ್ವೆಸ್ಟಿಗೇಷನ್. ಎಷ್ಟು ಬೇಗ ಅದನ್ನ ಪತ್ತೆ ಹಚ್ತಾರೆ, ಬಿಕಾಸ್ ಅವನು ಬೇರೆ ಬೇರೆ ಟೈಮ್ ಅಲ್ಲಿ ಕೈ ತೊಳ್ಕೊಂಡ ಬೇರೆ ಕೆಲಸ ಮಾಡ್ದ ಅಂತ ಕೇಳಿದ್ರೆ ಆ GS ರೆಸಿಡ್ಯೂಸ್ ಸಿಗದೆ ಹೋಗ್ಬೋದು, ಡಿಪೆಂಡಿಂಗ್ ಅಪಾನ್ ಲಾಟ್ ಆಫ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಆ ಒಂದು ಪ್ಯಾರಾಮೀಟರ್ಸ್ ಲೆಕ್ಕ ತಗೊಂಡ್ರೆ, ಸೊ ಯಾರು ಫೈರ್ ಮಾಡಿದ್ದಾರೆ, ಯಾವ ವೆಪನ್ ಇಂದ ಫೈರ್ ಮಾಡಿದ್ದಾರೆ ಚೆಕ್ ಮಾಡೋದಕ್ಕೆ ದ ಇಮಿಡಿಯೇಟ್ ಆಕ್ಷನ್ ಆಫ್ ದ ಸಸ್ಪೆಕ್ಟ್ಸ್ ಹಿಡಿಬೇಕಿದೆ, ಮತ್ತು ಆ ಸಸ್ಪೆಕ್ಟ್ಸ್ ಗಳಿರುವಂತ ವೆಪನ್ ಗಳನ್ನ ಸೀಸ್ ಮಾಡಬೇಕಿದೆ. ಸೀಸ್ ಮಾಡಿದ ನಂತರ ಆ ವೆಪನ್ ಗಳಿಗೆ ಆ ಬುಲೆಟ್ ನ ಲೋಡ್ ಮಾಡಿ, FSL ಅಲ್ಲಿ ಶೂಟಿಂಗ್ ರೇಂಜ್ ಇದೆ, ಟೆಸ್ಟ್ ಫೈರ್ ಮಾಡ್ಲಿಕ್ಕೆ ಅಂತ ಶೂಟಿಂಗ್ ರೇಂಜ್ ಇದೆ. ಆ ಬುಲೆಟ್ ನ ಲೋಡ್ ಮಾಡಿ ಆ ಪರ್ಟಿಕ್ಯುಲರ್ ವೆಪನ್ ಗಳಿಂದ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ನಂತರ ಆ ಕಾರ್ಟ್ರಿಡ್ಜ್ ಇರುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಮತ್ತು ಅಲ್ಲಿ ಸೀನ್ ಆಫ್ ಅಫೆನ್ಸ್ ಏನಿದೆ, ಅಲ್ಲಿ ಸಿಕ್ಕಂತ ಕಾರ್ಟ್ರಿಡ್ಜ್ ಏನು ಕ್ಯಾರೆಕ್ಟರಿಸ್ಟಿಕ್ ಇದೆ, ಎರಡು ಒಂದೇ ಆದ ಪಕ್ಷದಲ್ಲಿ ಇಂಥ ವೆಪನ್ ಯೂಸ್ ಮಾಡಿ ಎರಡೂ ಬುಲೆಟ್ ನ ಶೂಟ್ ಮಾಡಲಾಗಿದೆ. ಅಂದ್ರೆ ಟೆಸ್ಟ್ ಫೈರ್ ಮಾಡಿರುವಂತದ್ದು ಒಂದು, ಅಲ್ಲಿ ಸಸ್ಪೆಕ್ಟ್ ಆಗಿ ಬಿದ್ದಿರುವಂತ ಒಂದು ಕಾರ್ಟ್ರಿಡ್ಜ್, ಎರಡು ಒಂದೇ ವೆಪನ್ ಇಂದ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಆದ್ರೆ ಈ ಸ್ಟ್ಯಾಂಡರ್ಡ್ ವೆಪನ್ ಗಳಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ನೋಡ್ಬೋದಿರುತ್ತೆ. ಒಂದು ಯಾವುದೋ ಒಂದು ಸ್ಪೆಸಿಫಿಕ್ ಕಂಪನಿಯ ಒಂದು ಸೀರಿಯಲ್ ನಂಬರ್ ಇರುವಂತ ವೆಪನ್ ಅಂತ ಕೇಳಿದ್ರೆ, ಅದಕ್ಕೆ ಸಾಧಾರಣವಾಗಿ ಕೆಲವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡ್ತೀವಿ ನಾವು. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ಹೋಲಿಕೆ ಮಾಡೋದಾಯ್ತು ಅಂತ ಕೇಳಿದ್ರೆ, ಒಂದು ಕಾರ್ಟ್ರಿಡ್ಜ್ ನೋಡಿದಾಗ ಸ್ವಲ್ಪ ಆ ಒಂದು ಪಿನ್ ಮಾರ್ಕ್ ಅಂತ ಬರುತ್ತೆ. ಆ ಪಿನ್ ಮಾರ್ಕ್ ಸ್ವಲ್ಪ ಎಲ್ಲೋ ಒಂದು ಡಿಫೆಕ್ಟಿವ್ ಆಗಿ ಬಿದ್ದಿರತ್ತೋ, ಎಲ್ಲೋ ಒಂದು ಬೇರೆ ಕಡೆ ಬಿದ್ದಿರುತ್ತೆ ಅಂತ ಹೇಳಿದಾಗ, ದಿಸ್ ಶುಡ್ ಬಿ ಅ ಕಂಟ್ರಿ ಮೇಡ್ ಆರ್ ನಾನ್ ಫಾರ್ಮಲ್ ವೆಪನ್ ಕ್ಯಾಟಗರಿ ಅಂತ ಪ್ರೈಮಾ ಫೇಸಿ ಕನ್ಸಿಡರ್ ಮಾಡಬಹುದಿರುತ್ತೆ. ಸೊ ಅದರ ಆಧಾರಿತವಾಗಿ ಕೆಲವೊಂದು ಮೇಲ್ನೋಟಕ್ಕೆ ಹೇಳಿರ್ಬೋದು ಅಷ್ಟೇ ಈ ವಿಚಾರ. ಬಟ್ FSL ರಿಪೋರ್ಟ್ ಓನ್ಲಿ ಕ್ಯಾನ್ ಕನ್ಫರ್ಮ್ ದಿಸ್ ಥಿಂಗ್ಸ್. ಇದೆಲ್ಲ ಮತ್ತೆ ಇಂಥ ವಿಚಾರಗಳಲ್ಲಿ ಎರಡೂ ಕಡೆಯವರು ದುಡುಕಿದ್ದಾರೆ ಅಂತ ಅನಿಸ್ತಿಲ್ವಾ? ಕಲ್ಲು ತೂರಾಟಗಳಲ್ಲಿ ಬರೀ ಒಂದೇ ಕಡೆಯವರು ಬಂದು ಒಬ್ಬರು ಮನೆ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಲ್ಲ ಅಲ್ಲಿ. ಇದು ಸರಿ, ಒಂದೇ ಕಡೆಯವ್ರು ಬಂದ್ಬಿಟ್ಟು ಸುಮ್ಮನೆ ಅಟ್ಯಾಕ್ ಮಾಡಿಬಿಟ್ರಪ್ಪ, ಇವರೆಲ್ಲ ನಿಶಸ್ತ್ರರಾಗಿ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು, ಇವರೆಲ್ಲ ಗಾಂಧಿ ತತ್ವವನ್ನು ಪಾಲಿಸ್ಬಿಟ್ರು ಅಂತೇನಿಲ್ಲ ಅಲ್ಲ ಅಲ್ಲಿ. ಸರ್, ಇಲ್ಲಿ ಯಾರು ನಿಮ್ಮ ಒಡೆತನದ ಒಂದು ಪರ್ಮಿಸಸ್ ಅಲ್ಲಿ ಹಾಕಿದಾಗ ನೀವು ಅದಕ್ಕೆ ಮನವಿ ಮಾಡ್ತಿರಲ್ವಾ ಸರ್, ಅಲ್ಲಿ ಹಾಕ್ಬೇಡಿ ಅಂತ. ಅದನ್ನೇ ರೀತಿನೇ ಜನಾರ್ದನ್ ರೆಡ್ಡಿ ಅವರು ಮನವಿ ಮಾಡಿರೋದು ಹಾಕ್ಬೇಡಿ ಅಂತ. ಅದು ಏನಾಗುತ್ತೆ, ಜನಾರ್ದನ್ ರೆಡ್ಡಿ ವಾಲ್ಮೀಕಿಗಳಿಗೆ ವಿರುದ್ಧ ಅಂತನಾ?
ಸರ್, ಈ ಕಾರ್ಯಕ್ರಮದ ಬಗ್ಗೆ ಆಗ್ಲಿ, ವಾಲ್ಮೀಕಿ ಇದ್ರ ಬಗ್ಗೆ ಆಗ್ಲಿ, ಕಾರ್ಯಕ್ರಮದಲ್ಲಿ ಯಾವ್ದು ಅಡ್ಡಿ ಇಲ್ಲ, ಅದ್ರ ಬಗ್ಗೆ ಯಾವ್ದು ಚಕಾರ ಎತ್ತಿಲ್ಲ. ಚಕಾರ ಇರೋವಂಥದ್ದು ನಮ್ಮ ಒಂದು ಒಡೆತನದ ಪರ್ಮಿಸಸ್ ನಲ್ಲಿ, ಮನೆ ಎದುರಿನಲ್ಲಿ ರಸ್ತೆ. ಮನೆ ರಸ್ತೆ. ಅವ್ರ ಒಡೆತನದ ನೀವೇ ನೋಡಿ, ನಿಮ್ಮ ಒಂದು ಇದರಲ್ಲಿ ಬರ್ತಾ ಇದೆ, ಅವ್ರ ಪರ್ಮಿಸಸ್ ನಲ್ಲಿ ಹಾಕಿರುವಂತದ್ದು, ಅದಕ್ಕೆ ವಿರೋಧ ಆಗಿದ್ದಂಥದ್ದು. ಮಿಕ್ಕಿ ಬೇರೆ ಎಲ್ಲಾದ್ರೂ ಹಾಕೋಬಹುದಾಗಿತ್ತು, ಅಲ್ಲಿ ಅವ್ರು ಬೇಡ ಅಂತ ಹೇಳಿದಾರಂತದ್ದು. ಕಾರ್ಯಕ್ರಮದಕ್ಕೆ ಆಗ್ಬೋದು, ಇದಕ್ಕೆ ಮಾಡ್ಬೋದು, ಅದಕ್ಕೆ ನಮ್ ಗೌರವ ಇದೆ, ಮಾಡ್ಕೊಳ್ಳಿ ಅದಲ್ಲಿ. ಆದ್ರೆ ಇಲ್ಲಿ ಕಿಚಾಯಿಸುವಂತದ್ದು ಮತ್ತೆ ಏನು ಅಂತ ಕೇಳುವಂತದ್ದು, ನಾನು ಅಂತ ಹೇಳುವಂತದ್ದು ಇರುತ್ತಲ್ಲ ಸರ್, ನಾನು ಅಂತ ಹೇಳುವಂತ ನಾನತ್ವಕ್ಕೆ ಇದೆಲ್ಲ ಕಾರಣ ಆಗಿರುವಂತದ್ದೇನೆ. ಇದನ್ನೇನ್ ಮಾಡಕ್ ಹೋಗಿದ್ದಾರೆ ಇವಾಗ ಅವರು ಮಾತಾಡ್ತಾ ಇರ್ಬೇಕಾದಾಗ ಒಬ್ಬ ಆಡಳಿತ ಪಕ್ಷದ ಇವರು ಮುಖ್ಯಮಂತ್ರಿ, ಇವರು ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿದ್ರು, ಇವ್ರ ಜೊತೆ ಮಾತಾಡೇ ಇಲ್ಲ ಅದಲ್ಲಿ ಏನ್ ಮಾಡ್ಬೇಕು, ಏನ್ ನಡಿಬೇಕಂತ ಅನ್ಬಿಟ್ಟು. ಸೊ ವಾಟ್ ಈಸ್ ಇಟ್ ಯು ಅಪ್ರೂವಿಂಗ್ ಅಂತದ್ದಲ್ಲಿ. ಸೊ ನೀವು ತಿಳಿಗೊಳಿಸಬೇಕಾಗಿರೋದನ್ನ ಹೆಚ್ಚಿಗೆಗೊಳಿಸಿದಂತದ್ದು, ಫೈರ್ ಮಾಡಿದೆ ಅಂತ ಕಲ್ ತೂರಾಟ ಹೋಗಿ ಅಂತ. ಸರ್, ಕಲ್ ತೂರಾಟ ಯಾರ ಮನೆಗೆ ಹೋಯ್ತು ಸರ್? ಅಲ್ಲಿ ಯಾರ ಮನೆಗೆ ಹೋಯ್ತು? ಅದಲ್ಲಿ ಬರೀ ಒಂದು ಯಾರ ಮೇಲೆ ಫೈರ್ ಮಾಡಿದ್ರು ಅದು ತನಿಖೆ ಆದ್ಮೇಲೆ ತಿಳಿಯುತ್ತೆ. ನಾವೇ ಹೇಳ್ತಾ ಇರುವಂತದ್ದು, ಈ ತರ ಗೂಂಡಾಯಿಸಂ ಕಲ್ಚರ್ ನ ಯಾಕೆ ಬಳ್ಳಾರಿಗೆ ತರ್ತಾ ಇದ್ದೀರಾ? ಸರ್ಕಾರ ಇದು ಇಡೀ ರಾಜ್ಯದಲ್ಲೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಇಲ್ಲಿ ಅದು ಹದಗೆಟ್ಟೋಗಿದೆ. ನಾವು ಅಲ್ಲಿ ಹೇಳ್ತಾರೆ ಹದಗೆಟ್ಟೋಗಿರ್ಬೇಕಾದಾಗ ಒಬ್ಬ ಶಾಸಕ ಆಗಿರೋನು ತನ್ನ ಜೀವ ಭಯಕ್ಕೆ ರಕ್ಷಣೆ ಇಲ್ಲ, ರಕ್ಷೆ ಕೊಡಿ ಅಂತ ಕೇಳಬೇಕಾದಾಗ ಅವ್ರ ಮೇಲೆ ಕೇಸ್ ಹಾಕುವಂತದ್ದು ಏನಿದೆ ಸರ್? ಪ್ರಶ್ನೆ ಬಂತು ಅಂದ್ರೆ ಕಾಂಗ್ರೆಸ್ ಕಡೆಯವರೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಸಾಧ್ಯನಾ? ಇದನ್ನ ಆಪೋಸಿಟ್ ಅವರೇ ಮಾಡಿರೋದು ಅಂತ ತನಿಖೆ ಆಗ್ಲಿ ಸರ್. ಅದಲ್ಲಿ ಯಾರು ಫೈರ್ ಮಾಡಿದಂತ ಗೊತ್ತಾಗುತ್ತಲ್ಲ ಸರ್, ಅವರನ್ನ ಸಾಯಿಸ್ಕೊಂಡ್ಬಿಡ್ತಾರ ಅಂತ ಪ್ರಶ್ನೆ ಇದೆ ಇಲ್ಲಿ. ನೀವ್ ಹೇಳ್ತಾ ಇದ್ದೀರಿ ಇವಾಗ ನಾನತ್ವ ಅಂತ ಬಂದಿರ್ಬೇಕಾದಾಗ ಯಾರು ಏನ್ ಮಾಡಿದ್ರು ಅಂತ ಗೊತ್ತಾಗುತ್ತಲ್ವ? ಅಲ್ಲಿ ಯಾರು ಫೈರ್ ಮಾಡಿದ್ರು ಅಂತ ಅವರೇ ಹೇಳಿದಾರಲ್ಲ ಅದಲ್ಲಿ, ನಮ್ ಕಾರ್ಯಕರ್ತ ಅಂತ ಅನ್ಬಿಟ್ಟು. ಎಲ್ಲಿಂದ ಆಯ್ತು, ಯಾವ ಕಡೆಯಿಂದ ಆಯ್ತು ಅವರೇ ಹೇಳಿದಾರೆ ಅದಲ್ಲಿ. ಮತ್ತ ದುರ್ದೈವ ಸರ್ ಅದಲ್ಲಿ, ಯಾಕಂದ್ರೆ ಈ ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಕ್ ಹೋಗಿ ಕಾಂಗ್ರೆಸ್ ರಿಪಬ್ಲಿಕ್ ಮಾಡಕ್ ಹೋಗಿ ಅವ್ರ ಕಾರ್ಯಕರ್ತರನ್ನೇ ಅವರೇ ಶೂಟ್ ಮಾಡ್ಕೊಳ್ಳುವಂತ ವಿಪರ್ಯಾಸ ಅದಲ್ಲಿ. ಆ ಜೀವ ಹೋಗಿದ್ದಕ್ಕಿದಿಲ್ಲ, ಅವ್ರು ಬಳ್ಳಾರಿನೇ ಸುಟ್ಟಾಕ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸರ್ ಅಲ್ಲಿ. ಅದಕ್ಕೆ ಯಾರು ಸುಮೋಟ ಕೇಸೇ ಆಗ್ತಾ ಇಲ್ಲ, ಜನ ಅದನ್ನ ಕೇಳ್ತಾ ಇದಾರೆ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪಣೀಂದ್ರ ಅವರೇ, ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಫೈರ್ ಆಯಿತು, ಒಂದು ಗುಂಪಲ್ಲೆಲ್ಲೋ ಒಂದು ಫೈರ್ ನಡೆದು ಹೋಗ್ಬಿಟ್ಟಿದೆ, ಎಷ್ಟೊಂದು ಜನರ ಬಳಿಯಲ್ಲಿ ಗನ್ ಇತ್ತು, ಯಾರ್ದೋ ಪಿಸ್ತೂಲ್ ಅಂತಾರೆ, ರಿವಾಲ್ವರ್ ಅಂತಾರೆ, ಶಾರ್ಟ್ ಗನ್ ಅಂತಾರೆ, ಇನ್ಯಾವುದೋ ಡಬಲ್ ಬ್ಯಾರಲ್, ಈ ಥರದ್ದೆಲ್ಲ ಒಂದು ಕನ್ಫ್ಯೂಷನ್ಸ್ ಇದ್ದಾಗ ಕೇಸ್ ಟ್ರೇಸ್ ಆಗುವ ಸಾಧ್ಯತೆ, ಅದರ ಪರ್ಸೆಂಟೇಜ್ ಮತ್ತು ಅದರ ಖಚಿತತೆ, ಇದನ್ನು ಹೇಗೆ ನಾವು ಗುಂಪಲ್ ಗೋವಿಂದ ಅಂತಾರೆ ಕೆಲವರು. ಗುಂಪಲ್ಲೇನೋ ಆಗೋಯ್ತಪ್ಪ, ಯಾರು ಹೊಡೆದ್ನೋ ಗೊತ್ತಿಲ್ಲ. ಎಲ್ಲರೂ ಹೇಳ್ತಿರೋದೇನು ಅಂದರೆ ಎಲ್ಲ ಗಗನ ಮಾರ್ಗಕ್ಕೆ ಗುರಿ ಇಟ್ಟು ಹೊಡೆದ್ಬಿಟ್ರು, ಗಾಳೀಲಿ ಗುಂಡಾರಿಸ್ಬಿಟ್ರು ಅಂತ. ಗಾಳೀಲಿ ಗುಂಡಾರಿಸಿದ್ರೆ ಮನುಷ್ಯನ ಗಾಳೀಲಿ ಹಾರಾಡ್ತಾ ಇದ್ನಾ? ಇಲ್ಲ, ಅವ್ನು ಕುತ್ತಿಗೆ ಲೆವೆಲ್ಗೋ ಎದೆ ಲೆವೆಲ್ಗೋ ಅಲ್ಲೊಂದು ಗುಂಡು ಬಿದ್ದಿರ್ಬೇಕಲ್ಲಿ. ಇದು ಹೇಗೆ ಪತ್ತೆ ಹಚ್ಚೋದು ಹೇಗೀಗ ಅಂತ ಸರ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಲೆಟ್ ಅಸ್ ನಾಟ್ ಕ್ವಶ್ಚನ್ ದ ಕಾಂಪಿಟೆನ್ಸ್. ಇಫ್ ಎನಿಥಿಂಗ್ ಹ್ಯಾವ್ ಟು ಬಿ ಕ್ವಶ್ಚನ್, ಓನ್ಲಿ ಕ್ವಶ್ಚನ್ ದೇರ್ ಇಂಟೆನ್ಷನ್ ಅಷ್ಟೇನೆ. ಓಕೆ, ಉದ್ದೇಶ ಇತ್ತು ಅಂತ ಕೇಳಿದ್ರೆ ಅವ್ರು ಖಂಡಿತವಾಗಿ ಅವ್ರು ಯಾರು ಹೊಡೆದಿದ್ದಾರೆ, ಅವ್ನು ಎಲ್ಲೇ ಅಡಗಿದ್ರು ಕೂಡ ಕರ್ಕೊಂಡ್ಬರುವಂತ ಕೆಪಾಸಿಟಿ ಖಂಡಿತವಾಗ್ಲೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮ್ಗೆ ಇದ್ದೇ ಇದೆ. ಸೊ ಹಾಗಾಗಿ ಈ ತರ ಪ್ರಕರಣ ಆಗಿರ್ಬೋದು, ಇದಕ್ಕಿಂತ ಕಾಂಪ್ಲಿಕೇಟೆಡ್ ಪ್ರಕರಣಗಳು ಕೂಡ ಆಗಿರ್ಬೋದು, ವೆನ್ ದೇರ್ ಇಸ್ ಇಂಟೆನ್ಷನ್ ಟು ಇನ್ವೆಸ್ಟಿಗೇಟ್ ಅಂಡ್ ಬ್ರಿಂಗ್ ದ ಟ್ರೂತ್ ಔಟ್, ನಮ್ಮ ಪೊಲೀಸ್ನವರು ಖಂಡಿತವಾಗಿ ಮಾಡಿದ್ದಾರೆ. ಇಂಥ ಕೇಸಲ್ಲಿ ಕೂಡ ಮಾಡ್ತಾರೆ ಅದನ್ನ. ಬಟ್ ಟೆಕ್ನಿಕಲಿ there are two aspects. One is the investigation, one is the forensic part of it. Investigation ಅಂತ ಬಂದಾಗ ಪೊಲೀಸ್ನವ್ರಿಗೆ ಮಾಹಿತಿ ಗ್ರೌಂಡ್ ಇಂದ ಬರುತ್ತೆ, ಅವ್ರಿಗೆ ಇನ್ಫಾರ್ಮರ್ಸ್ ಇರ್ತಾರೆ, ಮತ್ತೆ ಗ್ರೌಂಡ್ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಅವರು ಸಸ್ಪೆಕ್ಟ್ ನ ಯಾರನ್ನ ಮಾಡಬೇಕು ಅದೆಲ್ಲ ಅವ್ರು ಮಾಡ್ತಾ ಹೋಗ್ತಾರೆ. ಓಕೆ, ಆ ಒಂದು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಿದ ನಂತರ ಯಾವ ವ್ಯಕ್ತಿಯ ಬಳಿ ಈ ಒಂದು ವೆಪನ್ ಇರಬಹುದು, ಯಾವ ವೆಪನ್ ಇಂದ ಶೂಟ್ ಮಾಡಿರಬಹುದು ಅಂತ ಪೊಲೀಸ್ನವ್ರಿಗೆ ಮೇಲ್ನೋಟಕ್ಕೆ ಅನ್ಸತ್ತೋ ಅಂತ ವ್ಯಕ್ತಿಯ ಗನ್ನ ಸೀಸ್ ಮಾಡಿ FSL ಕಳಿಸ್ಕೊಳ್ಳೋದ್ರಿಂದ ಇದೇ ಗನ್ನಿಂದ ಅದು ಶೂಟ್ ಆಗಿದ್ಯಾ ಇಲ್ವಾ ಅನ್ನೋ ವಿಚಾರ ಖಂಡಿತವಾಗಿ ಕನ್ಫರ್ಮೇಶನ್ ಆಗುತ್ತೆ. ಸೊ ಒನ್ಸ್ ದ FSL ರಿಪೋರ್ಟ್ ಕನ್ಫರ್ಮ್ಸ್ corroborating the other investigation of the police, it becomes a proper documentation for the charge sheet ಮಾಡೋದಕ್ಕೆ ಆಗಲಿ ಅಥವಾ ಬಿ ರಿಪೋರ್ಟ್ ಮಾಡ್ಲಿಕ್ಕೆ ಆಗಲಿ, ಇಂಥ ವೆಪನ್ ಇಂದ ಆಗೇ ಇಲ್ಲ, ಈ ವ್ಯಕ್ತಿ ನಮ್ ಸಸ್ಪೆಕ್ಟ್ ಅಲ್ವೇ ಅಲ್ಲ ಅಂತ ಹೇಳೋದಕ್ಕೆ. ಸೊ ಅವಾಗ ಪೊಲೀಸ್ ಹೆಲ್ಪ್ ಆಗತ್ತದು. ಅಂದರೆ ಈಗ ಇಲ್ಲಿ ನೀವು ಹೇಳೋದ ಪ್ರಕಾರ ಅಥವಾ ರಾಮುಲೂರೇನೋ ಮಾತಾಡ್ತಾ ಇದ್ರು 7.6 mm ಅಂತೆಲ್ಲ ಒಂದು ಮಾತು ಬಂತು. ಈ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಮನುಷ್ಯನಿಗೆ ಲೈಸೆನ್ಸ್ ಕೊಟ್ಟಿದ್ದಾಗ ಆ ದಾಖಲೆ ಇರ್ತವೆ. ಇವನು ಎಲ್ಲಿಂದ ಗನ್ ಪರ್ಚೇಸ್ ಮಾಡಿದ್ದಾನೆ, ಆ ಗನ್ ಎಲ್ಲಿಂದ ತಯಾರಾಗಿರೋದು, ಮತ್ತು ಈತನಿಗೆ 1 ವರ್ಷಕ್ಕೆ ಎಷ್ಟು ಗುಂಡುಗಳು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ, ಆ ಗನ್ ಲೈಸೆನ್ಸ್ ರಿನ್ಯೂವಲ್ ಆಗಿದೆಯಾ ಇಲ್ವಾ, ಅದ್ರ ಸಂಬಂಧ. ಈಗ ಅಲ್ಲಿ ಭಾಗದಲ್ಲಿ SP, ಈ ಬೆಂಗಳೂರು ಭಾಗದಾದ್ರೆ ಕಮಿಷನರ್ ಎಲ್ಲ ಪರ್ಮಿಷನ್ ಕೊಡಬೇಕಾಗತ್ತಲ್ಲ. ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಅಲ್ವಾ, ಈ ಲಿಮಿಟ್ಸಲ್ಲಿ ಎಷ್ಟು ಜನದ ಬಳಿ ಗನ್ ಇದೆಯಪ್ಪ ಅಂತೇಳಿ.
ಅಲ್ಲ, ಈ ಮಾಹಿತಿ ಪೊಲೀಸ್ ಹತ್ರ ಬಹುಶಃ ಇವಾಗ ಆಲ್ರೆಡಿ ಇದೆ. ಅವರು ಮಾಡೋ ಕೆಲಸ ಬಹುಶಃ ನಮಗ್ ಕಾಣದಿರೋ ರೀತಿಯಲ್ಲಿ ಅವರ ಒಂದು ಇನ್ವೆಸ್ಟಿಗೇಷನ್ ಅವ್ರು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಓನ್ಲಿ ಥಿಂಗ್ ಇಸ್ ದಟ್ ಫಾರ್ ಫ್ಯೂ ಇನ್ವೆಸ್ಟಿಗೇಷನ್ಸ್ ಏನಾಗುತ್ತೆ, ಡಾಕ್ಯುಮೆಂಟೇಶನ್ ಮತ್ತೆ ಪ್ರೊಸೀಜರಲ್ ಆಸ್ಪೆಕ್ಟ್ ಬೇರೆ ಇರುತ್ತೆ. ಆ ಡಾಕ್ಯುಮೆಂಟ್ ಆಗ್ಲಿ ಅಂತ ಕಾಯ್ಕೊಂಡು ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇಟ್ರೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಶುರು ಮಾಡಿರ್ತಾರೆ. ಮೀನ್ ವೈಲ್ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಆಗಿದ್ದೇನೆ ಎಲ್ಲ ಒಂದು ಕೋಇನ್ಸೈಡ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ. ಹಾಗಂತ ಡಾಕ್ಯುಮೆಂಟೇಶನ್ ಆಗ್ಲಿ FIR ಆಗ್ಲಿ ಆಗಿಲ್ಲ ಅನ್ನೋ ಮಾತ್ರಕ್ಕೆ ಪೊಲೀಸರು ಸುಮ್ಮನೆ ಕುತ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಳ್ಳೋದು ಬಹುಶಃ ತಪ್ಪಾಗಬಹುದು. ಬಟ್ ಆಸ್ ಪರ್ ಯುವರ್ ಸಜೆಷನ್, ಆ ಡೇಟಾಬೇಸ್ ಇದ್ದೇ ಇರುತ್ತೆ. ಈ ಡೇಟಾಬೇಸ್ ಏನಿರುತ್ತೆ, ರಿಜಿಸ್ಟರ್ಡ್ ಗನ್ಗಳಿಗೆ ಮತ್ತೆ ಲೈಸೆನ್ಸ್ ಯಾರು ತಗೊಂಡಿರ್ತಾರೆ ಅವ್ರದ್ದು ಮಾಹಿತಿ ಇರುತ್ತೆ ಅಷ್ಟೇ. ಸೊ ಕಂಟ್ರಿ ಮೇಡ್ ಆಗಿರ್ಬೋದು ಅಥವಾ ನಾನ್ ಲೈಸೆನ್ಸ್ಡ್ ಆಗಿರ್ಬೋದು, ಅದ್ಯಾವ್ದು ಮಾಹಿತಿ ಇರೋದಿಲ್ಲ. ಅದು ಇನ್ವೆಸ್ಟಿಗೇಷನ್. ನಾಳೆ ಬಂದೂಕು ನಾಳೆ ಪಿಸ್ತೂಲ್ ವಿಚಾರದಲ್ಲಿ ಪಡೀಂದ್ರ ಅವರೇ, ಈ ತರದ ಒಂದು ಬುಲೆಟ್ಗಳ ಕ್ಯಾಪ್ ಅಥವಾ ಕಾರ್ಟ್ರಿಜ್ ಕ್ಯಾಪ್ಗಳು ಅದ್ರದ್ದೇನಾದ್ರೂ ಭಿನ್ನತೆ ಇರುತ್ತಾ? ಎಲ್ಲರೂ ಅವರವ್ರು ತಯಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ಬಂದಾಗ ಪಿಸ್ತೂಲ್, ರಿವಾಲ್ವರ್ ಅಂಡ್ ನಾಡ ಬಂದೂಕು ಚೇಂಜಸ್ ಏನ್ ಬರುತ್ತೆ ಇದರಲ್ಲಿ ಅಂತ? ಏನಿಲ್ಲ, ಆ ವೆಪನ್ ಫೈರ್ ಮಾಡ್ಬೇಕಾದ್ರೆ ಒಂದು ಫೈರಿಂಗ್ ಪಿನ್ ಅಂತ ಇರುತ್ತೆ ಒಳಗಡೆ. ದಟ್ ಇಸ್ ದ ಒನ್ ವಿಚ್ ಜನರೇಟ್ಸ್ ದ ಲೋಡ್. ಕರೆಕ್ಟ್. ಆ ಪಿನ್ ಹೋಗಿ ಆ ಬುಲೆಟ್ ಹೊಡೆದ ತಕ್ಷಣ ಯಾವ ಜಾಗದಲ್ಲಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿರ್ತಾರಲ್ಲ, ಸ್ಟ್ಯಾಂಡರ್ಡ್ ಬಂದೂಕ್ಗಳಲ್ಲಿ ಅದಕ್ಕೆ ಪ್ರಿಸಿಷನ್ ಸೆಟ್ ಮಾಡಿರ್ತಾರೆ. ಆದ್ರೆ ಕಂಟ್ರಿ ಮೇಡ್ ವೆಪನ್ ಗಳಲ್ಲಿ ಆ ಪ್ರಿಸಿಷನ್ ವ್ಯತ್ಯಾಸ ಬರುತ್ತದು. ಅದು ಮಧ್ಯ ಹೊಡೆಯೋ ಜಾಗ, ಮಧ್ಯ ಹೊಡಿಬೇಕಾಗಿರೋದು ವಾಸ್ತವ, ದಟ್ ಇಸ್ ದ ಪ್ಲಾನಿಂಗ್. ಬಟ್ ಎಷ್ಟೋ ಪ್ರಕರಣಗಳು ಮಧ್ಯ ಹೊಡೆಯಲ್ಲ, ಅದು ಸೈಡ್ ಹೊಡೆಯುತ್ತದು. ಆ ಒಂದು ಕಾರಣಕ್ಕೆ ಅದರ ಒಂದು ಪರ್ಫಾರ್ಮೆನ್ಸ್ ಕಡಿಮೆ ಆಗಬಹುದು ನೋಡಿರ್ತೀವಿ. ಆ ಕಾರಣಕ್ಕೋಸ್ಕರ ಅದ ಕಂಟ್ರಿ ಮೇಡ್ ಅಂತ ಹೇಳೋದು. ಅದರ ಒಂದು ಪರ್ಫಾರ್ಮೆನ್ಸ್ ಒಂದು ಪರ್ಟಿಕ್ಯುಲರ್ ರೇಂಜ್ಗೆ ಎಫೆಕ್ಟಿವಿಟಿ ಕೊಡುತ್ತದು. ಆದ್ರೆ ತುಂಬಾ ದೂರಕ್ಕೆ ಎಫೆಕ್ಟಿವಿಟಿ ಕೊಡುತ್ತಾ ಗೊತ್ತಿಲ್ಲ. ಆದ್ರೆ ಸ್ಟ್ಯಾಂಡರ್ಡ್ ಬಂದೂಕ್ಗಳಲ್ಲಿ ಇಂಥ ವೆಪನ್ ಇಷ್ಟು ರೇಂಜ್ ತನಕ ಎಫೆಕ್ಟಿವ್ ಫೈರಿಂಗ್ ರೇಂಜ್ ಅಂತ ಹೇಳ್ತೀವಿ ನಾವು. ಸೊ ಆ ಒಂದು ಪ್ರೆಡಿಕ್ಟಬಿಲಿಟಿ ಸ್ಟ್ಯಾಂಡರ್ಡ್ ಬಂದೂಕ್ಗಳಿಗೆ ಬರುತ್ತೆ. ಆ ಪಿನ್ನಿನ ಒಂದು ಮಾರ್ಕ್ ಏನ್ ಉಳ್ಕೊಂಡಿರುತ್ತೆ ಕಾರ್ಟ್ರಿಡ್ಜ್ ಮೇಲೆ, ಅದರ ಆಧಾರಿತವಾಗಿ ಇದು ಸ್ಟ್ಯಾಂಡರ್ಡ್ ವೆಪನ್ ನ ಕಂಟ್ರಿ ಮೇಡ ಅಂತ ಸಾಮಾನ್ಯವಾಗಿ ಹೇಳುವಂತ ಒಂದು ವಿಚಾರ. ಅದರಿಂದ ಗೊತ್ತಾಗುತ್ತೆ ಸ್ಟ್ಯಾಂಡರ್ಡ್ ಮೇಡ ಅಥವಾ ಲೋಕಲ್ ಕಂಟ್ರಿ ಮೇಡ ಅಂತ ಗೊತ್ತಾಗುತ್ತೆ ಅದರಲ್ಲಿ. ಫೈನ್. ನಟರಾಜ್ ಗೌಡ್ರೆ, ಇಷ್ಟರ ಮಟ್ಟಕ್ಕೆ ನಿಮ್ಮ ಸರ್ಕಾರ ಇದ್ಕೊಂಡು ಉಸ್ತುವಾರಿ ಸಚಿವರು ನೋಡಿದ್ರೆ ನಿಮ್ಮ ಕಾರ್ಯಕರ್ತ ಸತ್ರು ಇನ್ನೂ ಬಳ್ಳಾರಿ ಕಾಲೇ ಇಟ್ಟಿಲ್ಲ. ನಿಮ್ಮ ಉಸ್ತುವಾರಿ ಸಚಿವರು ಸಮೀರು ಏನು ಫಕೀರ್ ಲೇಔಟಲ್ಲಿ ಬಿಸಿ ಇದ್ದಾರಾ ನಿಮ್ಮ ಉಸ್ತುವಾರಿ ಸಚಿವರು? ಕ್ಯಾಬಿನೆಟ್ ಇತ್ತು ಸಂಜೆ 8 ಗಂಟೆವರೆಗೂ ಕ್ಯಾಬಿನೆಟ್, 4 ಗಂಟೆಯಿಂದ 8 ಗಂಟೆವರೆಗೂ ಕ್ಯಾಬಿನೆಟ್ ಇತ್ತು. ಆದ್ರೆ ಅಲ್ಲಿನ ಜಿಲ್ಲಾಧಿಕಾರಿ SP ಎಲ್ಲ ಚರ್ಚೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಪೊಲೀಸರು ಕೂಡ ಕ್ರಮ ತಗೊಂಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ನೇರವಾಗಿ ಮಾತಾಡಿದ್ದಾರೆ, ತನಿಖೆ ಮಾಡಿ ಎಲ್ಲರಿಗೂ ಯಾವುದೇ ರೀತಿಯಾಗಿ ಮುಲಾಜ್ ಕೊಡಬೇಡಿ ಅಂತ. ಹೋಮ್ ಮಿನಿಸ್ಟರ್ ಕೂಡ ಅದನ್ನ ಗಮನಿಸ್ತಾ ಇದ್ದಾರೆ. ಅಲ್ಲಿ ಬಹಳ ಬಂದಿರೋದ ಆತಂಕ ಏನಂದ್ರೆ, ಒಬ್ಬ ಮಾಜಿ ಸಚಿವ ಹಾಲಿ ಶಾಸಕ ಗಡಿಪಾರಾದವನಿಗೆ 7-8 ಜನ ಬಂದೂಕಧಾರಿ ಅಂಗರಕ್ಷಕರು, ಬಹಳ ದೊಡ್ಡ ಮಟ್ಟದದು. ನಾನು ಇಲ್ಲೆಲ್ಲೂ ನೋಡಿಲ್ಲ. ನಾನು ಪುಟಿನೋ ಇಲ್ಲಾಂದ್ರೆ ವಿವಿಧ ದೇಶಗಳಿಂದ ಬರ್ತಾರಲ್ಲ, ಟ್ರಂಪ್ ಅಂತವ್ರ ಅಷ್ಟೇನೆ. ಇಲ್ಲಿ ಇಷ್ಟೊಂದು ರೀತಿಯಾಗಿ ಇಟ್ಕೊಂಡು ಒಂದು ಬ್ಯಾನರ್ ಕಟ್ಟಿದ ವಿಷಯಕ್ಕೆ ಅದನ್ನ ಕಿತ್ತಾಕಿ ರಸ್ತೆಯಲ್ಲಿ ಜನಾರ್ದನ್ ರೆಡ್ಡಿ ಇನ್ಸ್ಟಿಗೇಟ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಕ್ರೌಡ್ ಇನ್ಸ್ಟಿಗೇಟ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ಯಾರು? ಪ್ರಚೋದನೆ ಮಾಡಿ ಅವರ ಬೆಂಬಲಿಗರು. ಆಮೇಲೆ ಈ ರೀತಿ ಮಾಡೋ ಅಗತ್ಯ ಇರ್ಲಿಲ್ಲ. ಅವ್ರ ಮನೆ ಕಾಂಪೌಂಡ್ ಏನ್ ಕಟ್ಟಿರ್ಲಿಲ್ಲ, ರಸ್ತೆಯಲ್ಲಿ ಕಟ್ಟಿದ್ದನ್ನ ಅವ್ರ ಮನೆಗೆ ಹೋಗೋ ದಾರಿ ಅದು ಕರೆಕ್ಟ್ ಇಲ್ಲ ಅಂತ ಹೇಳ್ತಿಲ್ಲ. ಮನೆ ಹೋಗೋ ದಾರಿ ರಸ್ತೆಯಲ್ಲಿ ಕಟ್ಬೇಡ ಅಂತೇನಿಲ್ಲ. ಏನೋ ಕಾರ್ಯಕ್ರಮ, ವಾಲ್ಮೀಕಿ ಕಾರ್ಯಕ್ರಮ, ನೀವು ಶುಭ ಹಾರೈಸಬಹುದು ಬೇಕಿದ್ರೆ. ನೀವು ಆತರ ಫ್ರೆಂಡ್ಲಿ ವಾಲ್ಮೀಕಿಯ ಆರಾಧಕರಿದ್ದಾರೆ, ವಾಲ್ಮೀಕಿಯ ಬೆಂಬಲಿಗರಿದ್ದಾರೆ, ಅವರಿಗೆ ನೋವು ಮಾಡೋ ರೀತಿಯಲ್ಲಿ ಕಿತ್ತಾಕಿದ್ದೆ ಅಲ್ಲಿ. ಈಗ ಇಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ರಾಮುಲು ಖಾಸಾ ಗಳಸ್ತೆ ಕಂಠಸ್ಥೆ ಇದ್ರು ಕೂಡ ವಾಲ್ಮೀಕಿ ಸಮುದಾಯದಲ್ಲಿ ದೊಡ್ಡ ಲೀಡರ್, ಬಿಜೆಪಿ ಯಾರು ಒಪ್ಲಿ ಬಿಡ್ಲಿ ದೊಡ್ಡ ಲೀಡರ್ ಇದ್ದಾರೆ ಅವರು. ಸೊ ಅಂತ ಲೀಡರು ಆರಾಧಿಸುವಂತ ವಾಲ್ಮೀಕಿಯನ್ನ ರೆಡ್ಡಿ ಅವರು ಹೋಗಿ ಈ ತರ ಮಾಡ್ಬಿಡ್ತಾರ? ನಿಮ್ಗೆ ಅನ್ಸುತ್ತಾ ಹಾಗೆ ಅವ್ರು ಮಾಡಿದಾರಲ್ಲ? ನಮ್ಗೆ ರೆಡ್ಡಿ ಅವ್ರಿಗೂ ವಾಲ್ಮೀಕಿಗೂ ಆಗಲ್ಲ ಅಂತಾನ, ರಾಮುಲು ಅವ್ರಿಗೂ ಆಗಲ್ಲ ಅಂತಾನ? ನೋಡಿ, ರೆಡ್ಡಿಯವರು, ಜನಾರ್ದನ್ ರೆಡ್ಡಿ ಅವರು ಅದು ವಾಲ್ಮೀಕಿಗೆ ಅಗೌರವ ತೋರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಖಂಡಿತ ಈ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಇಲ್ಲ. ಈ ವಾಲ್ಮೀಕಿ ಪತ್ತಳಿ ಇಷ್ಟ ಇಲ್ಲ. ಹೌದು, ಶಾಸಕರಿಂದ ಆಗ್ತಾರ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಜನ ಬೆಂಬಲ ಸಂಪೂರ್ಣ ಅವ್ರ ಹತ್ರ ಇದೆ, ಅವ್ರ ಹಿಂದೆ ಇದೆ. ಸೊ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಬ್ಯಾನರ್ ಕೀಳ್ಸೋ ಅಗತ್ಯ ಇರಲಿಲ್ಲ. ಆಯ್ತು, ಮತ್ತೆ ಹಾಕಿದರೆ ಕಾರ್ಯಕರ್ತರು ಬಂದ್ರೆ ಅಂತ ಅಂದಾಗ ಅದಕ್ಕೆ ನೀವು ಪ್ರವೋಕ್ ಆಗಿ ಅವ್ರಿಗೆ ಹೊಡೆಯುವಂತದ್ದು, ಕೈ ಮಾಡುವಂತ ಅಗತ್ಯ ಇರಲಿಲ್ಲ. ಫಸ್ಟ್ ಕೈ ಮಾಡಿರೋದೇ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು, ಜನಾರ್ದನ್ ರೆಡ್ಡಿಯ ಅಂಗರಕ್ಷಕರು. ನಟರಾಜ್ ಗೌಡ್ರು ಐ ವಿಟ್ನೆಸ್ ಇದಕ್ಕೆ
ನನಗೆ ಅಲ್ಲಿ ಹೇಳಿದ್ರಲ್ಲ, ಅಲ್ಲಿ Okay. ಒಲಿತಿಂದವ್ರು ಹೇಳಿದ್ರಲ್ಲ, ಏನಂತ? ಶಾಸಕರು ಹೇಳಿದ್ರು, ಅವ್ರ ಬೆಂಬಲಿಗರು ಹೇಳಿದ್ರು, First ಅವರೇ ಹೊಡೆದಿದ್ದು ನಮಗೆ. First ಮತ್ತೆ ಬಂದು ಬ್ಯಾನರ್ ಕಟ್ಟಿದ್ದೀರಾ ಅಂತ ಹೇಳಿ ಫಸ್ಟ್ ಕೈ ಮಾಡಿದ್ದೆ. ಹಾಗಾದ್ರೆ ಅಲ್ಲಿ ಚೇರ್ ಹಾಕೊಂಡು ಬ್ಯಾನರ್ ಕಟ್ಸಿದ್ಯಾರು ಸರ್? ನಾನು ಕಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ನಾನು. ನಾನು ಮತ್ತೆ ಬ್ಯಾನರ್ ಕಟ್ಸಿದ್ಯಾರು ಸರ್? ಕಟ್ಟಿದ್ದಾರೆ, ಮತ್ತೆ ಕಟ್ಟಿದ್ದಾರೆ. ಯಾಕೆ ಕಟ್ಟಿದ್ದು? ಇದು instigation, ಇದು outrage, ಇದು ಮನೆಗೆ ಕಾಂಪೌಂಡ್ ಮನೆಗಲ್ಲ. ಕಾಂಪೌಂಡ್ ಸರ್, ನಮ್ಮ ಮನೆ ಮುಂದೆ ಕಟ್ಬೇಡಿ ಅಂತ ಹೇಳಿದಂತದ್ದು ನೋಡಿ, ಬ್ಯಾನರ್ ಕಟ್ಟಕ್ ಪರ್ಮಿಷನ್ ನೋಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಸರ್, ಆದ್ರೆ crowd ಬ್ಯಾನರ್ ಕೇಳಿಲ್ಲ ಒಂದು ಸರ್. ಕಾರ್ಯಕ್ರಮ, ವಾಲ್ಮೀಕಿ ಪುತ್ಥಳಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಒಂದು ಸಾರ್ವಜನಿಕರ ಕಾರ್ಯಕ್ರಮ, ಸಾರ್ವಜನಿಕ ಸ್ಥಳದಲ್ಲಿ ಒಂದು ಬ್ಯಾನರ್ ಕಟ್ಟಿದ್ದಾರೆ. ನೀವು ಕಿತ್ತಾಕಿದ್ರು ಮತ್ತೊಂದ್ಸಲಿ ಬ್ಯಾನರ್ ಕಟ್ಟಿದ್ದಾರೆ, ಹಠ ಮಾಡಿ ಬ್ಯಾನರ್ ಕಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳ ಅಲ್ಲ ಸರ್, ಹೇಳಿ ನೀವು ಸಾರ್ವಜನಿಕ ಸ್ಥಳ ಅಲ್ಲ. ಅವರ ಮನೆ permission ಸರ್. ಹೊಡೆದು ಬಿಡ್ತೀರಾ ನೀವು? ಹಂಗಂದ್ರೆ ಕೊಡ್ಬೇಕಾಗಿತ್ತು ನೀವು ಹೇಳೋದು, ದೂರ ಕೊಡ್ಬೇಕಾಗಿತ್ತು ನಿಮ್ಗೆ ಅಸಮಾಧಾನ ಇದ್ದಿದ್ರೆ. ಅಸಮಾಧಾನ ಇದ್ರೆ ದೂರು ಕೊಡ್ಬೋದು. ಅಲ್ಲ ರೀ, ಒಂದು ಕಾರ್ಯಕ್ರಮದ್ದು ಏನು 2 ದಿನ ಕಾರ್ಯಕ್ರಮ ಆದ್ಮೇಲೆ ಮುಗಿದೋಗ್ತಿತ್ತು. ಅಂದ್ರೆ ನಿಮ್ಗೆ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಬ್ಯಾನರ್ ಕಟ್ಟಿದ್ದಾರೆ. ಅಂದ್ರೆ ಬೇಕು ಅಂತಾನೆ ಕಟ್ಟಿದ್ದ ನೀವು? ಕಿಲೋಮೀಟರ್ ಗಟ್ಟಲೆ ಬ್ಯಾನರ್ ಕಟ್ಟಿದ್ದಾರೆ. ರೆಡ್ಡಿ ಅವ್ರಿಗೆ ಬೇಕು ಅಂತಾನೆ ಕಟ್ಟಿದ್ದ ನೀವು? ಬೇಕು ಅಂತಾನೆ ಕಟ್ಟಿದ್ರಾ? ಚೇರ್ ಹಾಕೊಂಡು ಕೂತ್ಕೊಂಡು ಕಟ್ರೋ ಅದ್ ಯಾರು ಬರ್ತಾರೆ ನೋಡೋಣ ಅಂತ ಕಟ್ಟಿದೆ ಅಂತ ಒಂದು ಮಾತು. ಈಗ ವಾಲ್ಮೀಕಿಯ ಚೇರ್ ಹಾಕೊಂಡು ಕೂತ್ಕೊಂಡು ಪುತ್ಥಳಿ ಅನಾವರಣ 3ನೇ ತಾರೀಕಿತ್ತು. ಓಕೆ, ಆಯ್ತಾ? 3ನೇ ತಾರೀಕು ಇರ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಬ್ಯಾನರ್ ಕಟ್ಟಿದಾರಾ, ಇಲ್ಲ ದಿನಾ ಬಂದು ಕಿಚಾಯಿಸಕ್ಕೆ ಅಂತ ಹೇಳಿ ಬೇರೆ ಕೆಲಸ ಇಲ್ವಾ? ಓಕೆ, ಭರತ್ ರೆಡ್ಡಿ ಅವ್ರಿಗೆ ಬೇರೆ, ಅವ್ರ ಬೆಂಬಲಿಗೆ ಬೇರೆ ಕೆಲಸ ಇಲ್ವಾ? ಜನಾರ್ದನ್ ರೆಡ್ಡಿ ಕಿಚಾಯಿಸೋ ಅಗತ್ಯ ಇಲ್ಲ. ಜನಾರ್ದನ್ ರೆಡ್ಡಿ ಅಲ್ಲಿಗೆ ಜನ ಕಿಮ್ಮತ್ತೇ ಕೊಡಲ್ಲ ಅಲ್ಲಿಂದ ಬಳ್ಳಾರಿ ಜನ. ಅವ್ರ ಹೆಂಗ್ ಶಾಸಕರು, ಅವರು ಶಾಸಕರು ಇಲ್ಲ, ಅವರಿಂದ ಜನ ಇಲ್ಲ. ಅದಕ್ಕಾಗಿ ಫ್ರಸ್ಟ್ರೇಷನ್ ಆಗಿ ಬ್ಯಾನರ್ ಕಿತ್ತಾಕ್ಸಿದಿರಿ. ಇವ್ರು ಹಠ ಮಾಡಿ ಮತ್ತೆ ಕಟ್ಟಿದ್ದಾರೆ. ಇದು ನಮ್ಮ ಉತ್ಸವ, ವಾಲ್ಮೀಕಿ ಉತ್ಸವ. ಅದಕ್ಕೆ ಬ್ಯಾನರ್ ಮತ್ತೆ ಕಟ್ಟಿದ್ದಾರೆ. ಹಂಗಂತ ಹೇಳಿ ನೀವು ಕೈ ಮಾಡ್ಬಿಡ್ತೀರಾ? ಮಾಡಕ್ ಸಾಧ್ಯ? ಕಾರ್ಯಕ್ರಮದ ಶೀಲ್ಡ್ ತಗೊಂಡ್ಬೇಡಿ. ಅದೇ ಕಾರ್ಯಕ್ರಮದ್ದೇ ಜನಾರ್ದನ್ ರೆಡ್ಡಿ ಗೂಂಡಾ ರೀತಿ ಮತ್ತೆ ಬಳ್ಳಾರಿ ರಿಪಬ್ಲಿಕ್ ಮಾಡೋ ರೀತಿಯಲ್ಲಿ ಮಾಡಕ್ ಹೋದ್ರೆ ಜನ ಒಪ್ಪಲ್ಲ. ಏನಾಗುತ್ತೆ ಇದು ಇಲ್ಲಿ ಇನ್ನೊಂದು ಏನ್ ಪ್ರಶ್ನೆ ಬಂತು ಗೊತ್ತಾ? ಇಂಥ ಟೈಮಲ್ಲಿ ಈ ಶಾರ್ಪ್ ಶೂಟರ್ ಯಾರು ಇದ್ದಂಗೆ ಇಲ್ಲಪ್ಪ. ಇಲ್ಲಿ ಇವ್ರು ತೋರಿಸ್ತಿರೋದೇನು, ಮನೆ ಒಳಗಡೆ ನಾನು ಎಂಟ್ರಿ ಆದ ತಕ್ಷಣ ಶೂಟ್ ಮಾಡಿಬಿಟ್ರು, ಇಲ್ಲಿಗೆ ಎಲ್ಲ ಈ ಇದ್ರದ್ದು ಕ್ಯಾಪ್ಗಳೆಲ್ಲ, ಬುಲೆಟ್ ಕ್ಯಾಪ್ ಎಲ್ಲ ಬಿದ್ದುಬಿಟ್ಟಿದೆ ಅಂತ ಬಂದಾಗ ಶಾರ್ಪ್ ಶೂಟರ್ ಬಳಕೆ ಆಗ್ಬಿಟ್ರು? ಎಲ್ಲಿ ಕ್ಯಾಪ್ಗಳ ಕಥೆ? ಇದೇನು ರೋಡಲ್ಲಿ ಬಿದ್ದಿದ್ದ ಇವು, ಮನೆ ಬಾಗಿಲಲ್ಲಿ ಬಿದ್ದಿದ್ವಾ ಇವು? ಅಷ್ಟು ನಿಖರವಾಗಿ ಅಲ್ಲಿಂದ ರೆಡ್ಡಿ ಅವ್ರಿಗೆ ಗುರಿ ಇಟ್ಟು ಹೊಡೆದವ್ರು ಯಾರು? ಏನೊಂದು ಪೊಲಿಟಿಸೈಸ್ ಮಾಡ್ತಿರೋದ ಇಡೀ ವಿಚಾರಣೆ ಇದು? ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ ರೀ ಇದರಲ್ಲಿ. ನನ್ನ ಮೇಲೆ ಕಲ್ಲು ಹೊಡೆದ ಒಬ್ಬ, ನೋಡಿ ನಮ್ಮ ಗುಂಡು ಕ್ಯಾಪ್ ಬಿದ್ದುಬಿಟ್ಟಿದೆ, ಇಲ್ಲಿ ನನಗೆ ಶೂಟ್ ಮಾಡಿದ ಅಂತ ಒಬ್ಬ, ನೋಡಿ ಅಲ್ಲಿ ಒಬ್ಬನ ಸಾಯಿಸೇಬಿಟ್ರು ಅಂತ ಇವರು. ಪ್ರತಿಯೊಬ್ಬನಿಗೂ ರಾಜಕೀಯ ಮಾಡೋಕ್ಕೆ ಈ ಇಶ್ಯೂನಲ್ಲಿ ಒಂದು ಅವಕಾಶ ಸಿಕ್ಬಿಡ್ತಾ? ಸರ್, ಇದು ಶಾರ್ಪ್ ಶೂಟರ್ ಅಂತಲ್ಲ ಸರ್, ಇದು ಪೊಲಿಟಿಕಲ್ ಶೂಟರ್ಸ್ ಇದ್ದಲ್ಲ. ಓಕೆ, ಪೊಲಿಟಿಕಲ್ ಶೂಟರ್ಸ್ ಅಂದ್ರೆ ಯಾರು ಆಡಳಿತ ಇದ್ದಾರೋ ಅವರಂತದ್ದು. ಸರ್, ಈಗ ನಾನು ಆಗ್ಲೇ ಹೇಳಿದೆ, ಕ್ರೌಡ್ ಇನ್ಸ್ಟಿಗೇಟ್ ಮಾಡಿದ್ಯಾರು ಫಸ್ಟ್, ಮತ್ತೆ ತೆರವುಗೊಳಿಸಿದ ಬ್ಯಾನರ್ ನ ಮತ್ತೆ ಬಂದು ಕಟ್ಸಿ ಚೇರ್ ಹಾಕೊಂಡು ಕಚ್ಚಿದಂತದ್ದು ಯಾರು? ಸರ್, ಈಗ ನನ್ನ ಕ್ವಶನ್ ಕೇಳ್ಬಿಡ್ತೀನಿ. ಈಗ ಅವ್ರ ಮನೆ ಮುಂದೆ ಕಟ್ಟಿದ್ರ, ಸರ್ಕಲಲ್ಲಿ ಕಟ್ಟಿದ್ರ, ರೋಡಲ್ಲಿ ಕಟ್ಟಿದ್ರ ಅಂತ 3 ಪ್ರಶ್ನೆ ಬಂತು. ಪ್ರಶ್ನೆ ಏನು? ಅದನ್ನು ಅವ್ರು ಒಪ್ಕೊಂಡ್ರು. ಚೇರ್ ಹಾಕೊಂಡು ಬಂದು ಕಟ್ಸಿದ್ದು ಅವರು ಅದನ್ನು ಒಪ್ಕೊಂಡ್ರು. ಬಳ್ಳಾರಿ ಬೆಂಕಿ ಹಚ್ಚಿಬಿಡ್ತೀನಿ, ಆ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬರಬಾರ್ದಾಗಿತ್ತು ಅಂತ ನಟರಾಜ್ ಗೌಡರು ಹೇಳಿದ್ರು. ಆಯ್ತು, 2 ವಿಷಯ. 3ನೇ ವಿಷಯ, ಒಂದು ವೇಳೆ ಕಟ್ಟಿಬಿಟ್ಟಿದ್ರೆ ಮನೆ ಬಾಗಿಲಿಗೆ ಬಂದು ಕಟ್ಟಿದ್ರ, ಗೇಟಿಗೆ ಬಂದು ಕಟ್ಟಿದ್ರ, ಅಥವಾ ಕಾಂಪೌಂಡ್ ಕಟ್ಟಿದ್ರ, ರೋಡ್ ಕಟ್ಟಿದಾಗ, ಗಣೇಶನ ಉತ್ಸವಕ್ಕೂ ಕಟ್ತಾರೆ, ಹಬ್ಬಗಳು ಬಂದಾಗ ಕಟ್ತಾರೆ, ಯಾರಿಗೋ ಸ್ವಾಗತ ಮಾಡಬೇಕಾದಾಗ ಕಟ್ತಾರೆ, ಪರ್ಮಿಷನ್ ಇದ್ರೂ ಕಟ್ತಾರೆ, ಇಲ್ದಿದ್ರು ಕಟ್ತಾರೆ, ಆಮೇಲೆ ತೆರವುಗೊಳಿಸೋ ಕೆಲಸ ಆಗುತ್ತೆ. ಇದಕ್ಕೆ ಇಷ್ಟು ಒಂದು ರೀತಿಯಲ್ಲಿ ಪ್ರವೋಕ್ ಆಗಬೇಕಾಗಿತ್ತಾ? ಇಡೀ ವಿಚಾರ ತಿಳಿಗೊಳಿಸೋಕ್ಕೆ ಮಾಜಿ ಮಿನಿಸ್ಟರ್ಗಳಾಗಿದ್ದಂತ ಒಂದು ಅವಕಾಶ ಇರಲಿಲ್ವಾ? ಸರ್, ಈಗ ಗೂಂಡಾ ರೀತಿಗೆ ಸಾವಿರಾರು ಜನನ ಕರ್ಕೊಂಡ್ಬಂದು ಪ್ರವೋಕ್ ಮಾಡಿ ಗಲಾಟೆ ಮಾಡಿದ್ ಯಾರು ಅಂತ ಅಂದ್ಬಿಟ್ಟು ತಾವೇ ಮಾಧ್ಯಮದಲ್ಲಿ ಹೇಳಿದ್ರಲ್ಲ ಸರ್. ಅದಲ್ಲಿ ಮಾಧ್ಯಮದಲ್ಲಿ ಹೇಳಿರ್ಬೇಕಾದ್ರೆ ಯಾರು ಇನ್ಸ್ಟಿಗೇಟ್ ಮಾಡಿದ್? ಹಾಗಾದ್ರೆ ಅಲ್ಲಿನ ಜವಾಬ್ದಾರಿ ಶಾಸಕರಿಗೆ ಜವಾಬ್ದಾರಿ ಇಲ್ವಾ? ಅಲ್ಲ, ಆ ಇಡೀ ರಸ್ತೆಯಲ್ಲಿ ಎಲ್ಲಿ ಕಟ್ಟಿದ್ರು ಯಾರಿಗೂ ಸಮಸ್ಯೆ ಆಗಿಲ್ಲ. ರೆಡ್ಡಿ ಅವ್ರ ಮನೆ ಬಳಿರೋ ರಸ್ತೆ ಕಟ್ಟಿದಾಗ ಮಾತ್ರ ಯಾಕೆ ಪ್ರಾಬ್ಲಮ್ ಆಯ್ತು ಅಂತ ಕೇಳ್ತಾರೆ. ಉದ್ದಕ್ಕೂ ಕಟ್ಟಿಲ್ವಾ? ರೆಡ್ಡಿ ಅವ್ರ ಮನೆ ಮುಂದೆ ಮಾತ್ರ ಬ್ಯಾನರ್ ಕಟ್ಟಿಲ್ವಾ? ಉದ್ದಕ್ಕೆ ಎಷ್ಟೊಂದು ಜನ ಇದಾರಪ್ಪ, ಎಷ್ಟೊಂದು ಅಂಗಡಿಗಳು ಬರ್ತವೆ, ಬೇರೆ ಬೇರೆ ಮನೆಯವ್ರು ಬರಬಹುದು, ಅಲ್ಲೂ ಸಮಸ್ಯೆ ಆಗಿದೆ. ರೆಡ್ಡಿ ಮನೆ ಮುಂದೆ ಬಂದಾಗ ಮಾತ್ರ ಸಮಸ್ಯೆ ಆಗ್ಬಿಡ್ತಾರೆ. ಸಾರ್ವಜನಿಕ ರಸ್ತೆಯಲ್ಲಿ ಕಟ್ಟಿದ್ರೆ ಯಾವ್ದು ತೊಂದರೆ ಇಲ್ಲ ಸರ್. ಅದಲ್ಲಿ ಬೇಕು ಅಂತ ನೀವು ಮನೆ ಮುಂದೆ ಬಂದು ಕಟ್ಟದ ಅಂತ ತೊಂದರೆ. ಅದಲ್ಲಿ ಅದು ಮನವಿ ಮಾಡಿಕೊಂಡ್ರು ಕೂಡ ಕಟ್ಟಬೇಡಿ, ಮನವಿ ಮಾಡಿಕೊಂಡು ಬೇರೆ ಕಡೆ ಕಟ್ಟಿ, ಇದು ಪೊಲಿಟಿಕಲಿ ಬೇಡ ಇದರಲ್ಲಿ ಅಂತ ಹೇಳಿದ್ರು ಕೂಡ ಅದನ್ನ ಬಲವಂತವಾಗಿ ಕಟ್ಟಿಸುವಂತದ್ದು ಇದೆಯಲ್ಲ, ಬಲವಂತವಾಗಿ ಕಟ್ಸೋದು ಅಂತಂದ್ರೆ ಅದೊಂದು ರೀತಿಗೆ ಆಕ್ಷನ್ ರಿಯಾಕ್ಷನ್ ಆಗೇ ಆಗುತ್ತೆ. ಅವ್ರೇನ್ ಆಕ್ಷನ್ಸ್ ಆಗಿದೆ, 2 ಕಾರ್ಯಕರ್ತರು ಸಂಘರ್ಷಣೆ ಆಗಿದೆ. ನನ್ನ ಮೇಲೆ ಅಲ್ಲೇ ಮಾಡ್ಬೇಕಾದ್ರೆ ನಾನು ಸ್ವಯಂ ರಕ್ಷಣೆ ಮಾಡ್ಕೋಬೇಕಲ್ವಾ? ಸ್ವಯಂ ರಕ್ಷಣೆ ಮಾಡ್ಕೋಬೇಕು. ಸರ್ಕಾರ ನನ್ನ ಜೊತೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಕಲ್ಗಳು ಎತ್ಕೊಂಡ್ಬಿಟ್ರಿ ನೀವು. ಅವಾಗ ಅವ್ರು ಕಲ್ಲು ಎತ್ಕೊಂಡು ನೋಡಿದ ರಕ್ಷಣೆ ಮಾಡ್ಬೇಕಲ್ಲ. ಕಲ್ಲು ಹೊಡೆದಿದ್ದು ಯಾರಂತದ್ದು? ನೀವು ವಾಲ್ಮೀಕಿ ಬಂತ
ನೀವು ಶೀಲ್ಡ್ ವಾಲ್ಮೀಕಿ ಪ್ರತಿಷ್ಠಾನದ ಬ್ಯಾನರ್ ಅಷ್ಟೇ ಸುಡ್ತೀನಿ ಅಂತ ಹೇಳಿದವ್ರು ಯಾರು? ಕೇಳ್ರಿ. ಖಂಡಿಸ್ಬೇಕ್ರಿ ಅದನ್ನ. ಈಗ ನೋಬಿಸ್ ಹೇಳಿದ್ರ ಅದನ್ನ? ನೀವು ಖಂಡಿಸಿದ್ರ ಅದನ್ನ? ಯಾಕೆ ಫಸ್ಟ್ ಕೈ ಮಾಡಿದ್ರೆ ಅದು ಹೇಳಿ. ಹೇಳಿ ನೀವು ನೀವು ಅಲ್ಲಿ ಭರತ್ ರೆಡ್ಡಿ ಬ್ಯಾನರ್ ಯಾಕೆ ಹೇಳಿದ್ರು ಅಂತ ಹೇಳ್ರಿ. ಬ್ಯಾನರ್ ಕಟ್ಟಿದ ಅಲ್ಲಿನ ಶಾಸಕರು ಕಾರ್ಯಕರ್ತರಿಗೆ ಯಾಕೆ ಕೈ ಹೇಳ್ಬೇಕು ಮಾಡಿದ್ರೆ ಹೇಳಿ. ಶಾಸಕರಿಗೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಅಲ್ಲಿ ಬ್ಯಾನರ್ ಕಟ್ಟಿದ ಕಾರ್ಯಕರ್ತರಿಗೆ ಯಾಕೆ ಹಲ್ಲೆ ಮಾಡಿದ್ರು? ಫಸ್ಟ್ ಹಲ್ಲೆ ಮಾಡಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು? ರಸ್ತೆಯಲ್ಲಿ ಕಟ್ಟಿದ ಬ್ಯಾನರ್ಗೆ. ಗೌಡ್ರೆ ಮೊದಲೇ ಬ್ಯಾನರ್ ಕಟ್ಟಕ್ ಮುಂಚೆನೆ ರೆಡ್ಡಿ ಅವರು ಬೆಂಬಲಿಗರ ಮೇಲೆ ಇವರು ಕಲ್ಲು ಹೊಡೆದ್ಬಿಟ್ಟು ಬ್ಯಾನರ್ ಕಟ್ಟಿದ್ರ, ಕಟ್ಟಬೇಕಾದಾಗ ಅವ್ರು ಬಂದು ಗಲಾಟೆ ಮಾಡಿದ್ರ ಅಂತ. ಕಟ್ಟಬೇಕಾದ್ರೆ ಎರಡನೇ ಬಾರಿ ಕಟ್ಟಬೇಕಾದ್ರೆ ಅರ್ಧ ಹಾಕಿದ್ರು, ಕಿದಾಕಿದ್ದಾರೆ. ಇವ್ರು ಮತ್ತೆ ಬಂದು ಕಟ್ಟಿದ್ದಾರೆ. ಅವ್ರ ಕಾಂಪೌಂಡ್ ಕಟ್ಟಿಲ್ಲ, ಅವ್ರ ಮನೆ ಗೇಟ್ ಕಟ್ಟಿಲ್ಲ, ಕಟ್ಟಿದ್ದಾರೆ. ಲೈಟ್ ಕಂಬ, ರಸ್ತೆ ನೋಡ್ಕೊಂಡು ಕಟ್ಟಿದ್ದಾರೆ. ಓಕೆ, ನಿಮ್ಮ ಮನೆಗೆ ಹೋಗೋ ದಾರಿ ನಿಜ. ಹಂಗಂದ ತಕ್ಷಣ ನಿಮ್ಮ ಮನೆಗೆ ಹೋಗೋ ದಾರಿ ಎಲ್ಲ ನಿಮ್ದೇ ಅಲ್ಲ. ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಅಲ್ಲ, ಇವಾಗ ಜನಸಾಮಾನ್ಯರ ಬಳ್ಳಾರಿ. ಅದು ಜನಸಾಮಾನ್ಯರ ಬಳ್ಳಾರಿ. ಜನಸಾಮಾನ್ಯರಿಗೆ ವಾಲ್ಮೀಕಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅಧಿಕಾರ ಇದೆ. ನಿಮ್ಗೆ ಆ ರೀತಿ ಅಸೂಯೆ ಇದ್ರೆ, ನೋಡ್ಬೋದು ಸಹನೆ ಇಲ್ಲ ಅಂದ್ರೆ ನೀವು ಅಲ್ಲಿಂದ ಬಿಟ್ಬಿಟ್ಟು ಮನೆ ಬಿಟ್ಟು ಹೋಗ್ಬೋದು, ತೊಂದ್ರೆ ಇಲ್ಲ. ನೀವು ಮನೇಲಿ ಬಾಕ್ಲಾಕೊಂಡು ಇರ್ಬೋದು. ಅಂದ್ರೆ ಬ್ಯಾನರ್ ಕಿತ್ತಾಕ ಅವ್ರು ಮತ್ತೆ ಕಟ್ಟಿದ್ರೆ ನೀವು ಬಂದು ಅವ್ರು ಅಲ್ಲೇ ಮಾಡೋದು ಯಾವುದೇ ರೀತಿಯ ಕಾನೂನು, ಅದೇ ನಿಮಗೆ ಉಲ್ಲಂಘನೆ, ನೀವೇ ಪ್ರಚೋದನೆ ಮಾಡೋದು. ಸರಿ, ನೀವು ಅವ್ರು ಮಾಡಿದ್ರು ಅಂತ ನೀವು ಮಾಡ್ಬಿಟ್ರಿ, ತಪ್ಪು. ನಾ ಅದೇ ಅಲ್ಲ, ನಮ್ಮವ್ರು ಹೋಗಿ ಕೂಡ ಇಲ್ಲ ನೀವು ಗಲಾಟೆ ಮಾಡ್ತಾ ಒದೆ ತಿಂದವ್ರು ಏನ್ ಮಾಡಿದ್ರು, ಇವರು ಮತ್ತೆ ಗಲಾಟೆ ಮಾಡಕ್ ಹೋದ್ರು. ಮಾಡಬಾರ್ದಿತ್ತು, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಈ ಕಾರ್ಯಕರ್ತರು ಕೂಡ ಮತ್ತೆ ಹೋಗಿದ್ರು. ಹಂಗಂತ ಹೇಳಿ ಈ ರೀತಿ ಉದ್ವಿಗ್ನ ಆಗ್ಲಿಕ್ಕೆ ಯಾರು ಕಾರಣರು? ನಿಮ್ಮ ಜನಾರ್ದನ್ ರೆಡ್ಡಿ ಕಾರಣ. ಜನಾರ್ದನ್ ರೆಡ್ಡಿ ಕಾರಣ. ಈಗ ಪಾಯಿಂಟ್ ಬರ್ತೀನಿ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಭರತ್ ರೆಡ್ಡಿ ಆಪ್ತನ ಬಾಡಿಗಾರ್ಡ್ ನಿಂದ ಫೈರಿಂಗ್. ಇಲ್ಲಿ ಭರತ್ ರೆಡ್ಡಿಗೆ ಯಾರು ಹೊಡೆಯಕ್ ಬಂದಿಲ್ಲ, ಯಾರು ನೇರವಾಗಿ ಟಾರ್ಗೆಟ್ ಮಾಡಿಲ್ಲದೆ ಇದ್ದಾಗ ಒಂಥರ ತುಂಬಾ ದುಡುಕು ಬಿಟ್ಟು ಇಲ್ಲಿ ಗನ್ಗೆ ಕೆಲಸ ಕೊಟ್ಬಿಟ್ರ ಇಲ್ಲಿ ಕೆಲವರು ಅಂತ. ತುಂಬಾ 8 ರೌಂಡ್ ಫೈರಿಂಗ್ ಆಗಿರೋದು. 8 ಸುತ್ತುಗಳು ಫೈರಿಂಗ್ ಆಗಿರೋದು ಅಂದ್ರೆ ಅಷ್ಟು ಅವಶ್ಯಕತೆ ಇದೆಯಾ? ಟಿಯರ್ ಗ್ಯಾಸ್ ಗನ್ ಅಂತ ಹೇಳ್ತಾ ಇದಾರೆ ಒಂದ್ ಕಡೆ SP. ಟಿಯರ್ ಗ್ಯಾಸ್ ಗನ್ ಅಂತ ಹೇಳ್ತಾರೆ. ಟಿಯರ್ ಗ್ಯಾಸ್ ಕೂಡ ಅಲ್ಲಾಗಿಲ್ಲ. ಹಂತಗಳಿದೆ. ಒಂದು ಗಲಾಟೆ ಬಂದಾಗ ಮೊದಲು ವಾರ್ನಿಂಗ್ ಬರುತ್ತೆ, ಆ ನಂತರದಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಲಾಠಿ ಚಾರ್ಜ್ ಯಾಕೋ ಬರ್ತಾ ಇಲ್ವಾ, ವಾಟರ್ ಕ್ಯಾನನ್ ಬಳಸ್ಕೊಳ್ತಾರೆ, ಅದು ಬಗ್ತಾ ಇಲ್ವಾ, ಟೇರ್ ಗ್ಯಾಸ್ ಹಾಕ್ತಾರೆ. ಆಮೇಲೆ ಇದೇನು 8 ರೌಂಡ್ಗಳು ಹಿಂಗೆ ಗುಂಡೋಡಿಸ್ತಾರೆ. ಇಡೀ ಅಂದ್ರೆ ಪಬ್ಲಿಕ್ ಕೂಡ ಪ್ಯಾನಿಕ್ ಮಾಡತಕ್ಕಂಥ ಕೆಲಸ ಅಲ್ವಾ ಇದು? ಖಂಡಿತ ಪ್ಯಾನಿಕ್ ತರ ಆಗಿದೆ, ಉದ್ವಿಗ್ನ ಆಗಿದೆ. ಅದಕ್ಕಾಗಿನೇ ಅಲ್ಲಿ 144 ಸೆಕ್ಷನ್ ಖಾಸಗಿ ಅಂಗರಕ್ಷಕರೆಲ್ಲ ಹಂಗೆ ಗಾಳಿ 7-8 ಜನ ಯಾರು ಅಂಗರಕ್ಷಕರು ಇಟ್ಕೊಂಡಿದ್ದಾರೆ. 7-5-6 ಗನ್ಗಳು ಯಾರ್ದಾರು ಸೀಸ್ ಆಗಿದೆ ಇವತ್ತು. ಯಾರ್ದವೆಲ್ಲ? ಓಕೆ, ಭರತ್ ರೆಡ್ಡಿಗೆ ಭಯ ಇರಲ್ವಾ? ಇವ್ರು 7-8 ಜನ ಗನ್ ಇಟ್ಕೊಂಡಿರ್ತಕ್ಕಂಥವ್ರು ಜನಾರ್ದನ್ ಬೆಂಬಲಿಗರು. ಇದೆಲ್ಲ ಕಾರಣ, ಮೂಲ ಕಾರಣ ಜನಾರ್ದನ್ ರೆಡ್ಡಿ. ಪ್ರಚೋದನೆ ಒಳಗಾಗಬಾರ್ದು, ಭರತ್ ರೆಡ್ಡಿ ಪ್ರಚೋದನೆ ಒಳಗಾಗಬಾರ್ದು. ಆದರೆ ಇವತ್ತು ಕೊಲೆ ಪ್ರಯತ್ನ, ಕೊಲೆ ಆಗಿದೆ. ಓಕೆ, ಕಾರ್ಯಕರ್ತನ ಕೊಲೆ ಆಗಿರೋದು ಜನಾರ್ದನ್ ರೆಡ್ಡಿ ಮತ್ತೆ ಬೆಂಬಲಿಗರಿಂದ. ಜನಾರ್ದನ್ ರೆಡ್ಡಿ ಮತ್ತೆ ಬೆಂಬಲಿಗರಿಂದ ಅವ್ರ ಮೇಲೆ ಕ್ರಮ ಆಗಬೇಕು, ಜನಾರ್ದನ್ ರೆಡ್ಡಿಯ ಬಂಧನ ಆಗಬೇಕು. ಮುಖ್ಯ. ನೀವು ಅವ್ರನ್ನ ಮುಚ್ಚಾಕೊಳ್ಳೋಕೋಸ್ಕರ ಏನೋ ಹೇಳಿಕೆ ಹೇಳ್ಬಿಟ್ರು, ಹೇಳಿದ್ರು ಕೂಡ ಅದು ತಪ್ಪೇ. ಅದನ್ನೇನೋ ನಾನು ಸಮಜಾಯಿಸಿ ಕೊಡ್ತಾ ಇಲ್ಲ. ಯಾವುದೇ ರೀತಿಯ ಪ್ರಚೋದನೆ ಒಳಗಾಗಬಾರದು ಶಾಸಕರಾದವರು, ಜನಪ್ರತಿನಿಧಿಗಳಾದವರು. ಆದರೆ ಜನಾರ್ದನ್ ರೆಡ್ಡಿ ಮಾಡ್ತಾ ಇರ್ತಕ್ಕಂಥ ಕಪಟತನ, ಕುತಂತ್ರ, ಅವ್ರ ರಾಜಕೀಯ ಅಸ್ತಿತ್ವಕ್ಕೆ ಅಲ್ಲಿ ಒಂದು ಪ್ರಾಣ ಎಣ ಬಿದ್ದಿದೆ ಇವತ್ತು. ಕಾಂಗ್ರೆಸ್ ಕಾರ್ಯಕರ್ತನ ಎಣ ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ಜನಾರ್ದನ್ ರೆಡ್ಡಿ ಗಡಿಪಾರ ಆಗ್ಬೇಕು, ಮತ್ತೆ ಅರೆಸ್ಟ್ ಆಗ್ಬೇಕು. ಕಾರ್ಯಕರ್ತನ ಎಣ ಬಿದ್ದಿದ್ರೆ ಏನ್ ಮಾತಾಡ್ತಾ ಇದ್ರಿ ಗೌಡ್ರ ನೀವು ಅವತ್ತಿಗೆ? ಅವತ್ತು ಯಾರು ತಪ್ಪಿರ್ತದೆ? ಬಿಜೆಪಿ ಕಾರ್ಯಕರ್ತರು ಸತ್ರು ಕೂಡ ಮನುಷ್ಯ ಅಲ್ವಾ? ಅವತ್ತು ಕೂಡ ಅವನ್ ಕಾರಣ ಯಾರದಕ್ಕೆ? ಅವ್ರ ಮೇಲೆ ಕ್ರಮ ಆಗಬೇಕು ಹೊರತು ಜನ ಸೇರ್ತಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಊರಿನವರೆಲ್ಲರ ಮೇಲೆ ಗಲಾಟೆ ಮಾಡಕ್ಕಾಗಲ್ಲ, ನಾವು ಊರಿನೆಲ್ಲರೂ FIR ಮಾಡಕ್ಕಾಗಲ್ಲ. ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ಜನಾರ್ದನ್ ರೆಡ್ಡಿ. ಇಲ್ಲೇ ಚಿಕ್ಕಮಂಗ್ಳೂರು ಹಂಗೆ ಮಾಡಿದ್ರು. ಚಿಕ್ಕಮಂಗ್ಳೂರಿನಲ್ಲೂ ಕೂಡ CT ರವಿ ಬೆಂಬಲಿಗರು ಯಾರು ಈ ಮೂಲಭೂತವಾದಿಗಳಿರಲ್ಲ, ಅವ್ರು ಇದೇ ಕಾರಣಕ್ಕಾಗಿ ಒಬ್ಬನಿಗನ್ನ ಅಲ್ಲಿ ಪಂಚಾಯತ್ ಸದಸ್ಯ ಆಗಿದ್ದ, ಅವ್ನು ಮುಂದೆ ಜಿಲ್ಲಾ ಪಂಚಾಯತ್ ಹೋಗ್ತಾನೆ ಅಂತ ಹೇಳಿ ಅವನು ಕೂಡ ಇದರ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಇದು ಬಿಜೆಪಿ ಗುಂಡಾ ಸಂಸ್ಕೃತಿ ಬಂದಿದೆ. ಬಿಜೆಪಿ ಇವತ್ತು ಬಿಜೆಪಿ ಉಳಿದಿಲ್ಲ, ಬಿಜೆಪಿ ಉಳಿದಿಲ್ಲ, ಒಂದು ಮಾಫಿಯಾ ರೀತಿ ಕೆಲಸ ಮಾಡ್ತಾ ಇದೆ. ಮಾಫಿಯಾ ಗಿಫಿಯಾ ಅಂತ ಹೇಳುದು ತಪ್ಪು ನಟರಾಜ್ ಗೌಡ್ರೆ. ಅಲ್ಲಿ ನಡೀತಾ ಇರುವಂತ ಗೂಂಡಾ ರಾಜ್ಯಕ್ಕೆ ನಿಮ್ ಗೂಂಡಾ ಮುಖ್ಯಮಂತ್ರಿನ ಕಾರಣ ಅಂತಾನೆ ಹೇಳ್ತೀವಿ. ಮತ್ತೆ ಇನ್ನೇನಂತ ಇದ್ರೆ
ರೌಡಿ ಮೋರ್ಚಾಗ ಮಾಡಿ ಟಿಕೆಟ್ಗಳನ್ನ ಕೊಡ್ಕೊಂಡು ನರೇಂದ್ರ ಶೆಲ್ಟರ್ ತಗೊಂತಾರಲ್ಲ ಸರ್ ಇವರದಲ್ಲಿ ಆ ವಾಲ್ಮೀಕಿ ದುಡ್ಡನ್ನ ಏನೇನ್ ಮಾಡಿದ್ರು ಸರ್ ರಾಜ್ಯದಲ್ಲಿ ಅಂತ ಜನಕ್ಕೆ ಗೊತ್ತಿಲ್ಲ ಸರ್ ಅಲ್ಲಿ 30,000 ಕೋಟಿಗಿಂತ ಹೆಚ್ಚಿನ ದುರುಪಯೋಗ ಮಾಡ್ಕೊಂಡು ತಾವು ವಾಲ್ಮೀಕಿ ಜಯಂತಿ ಮಾತಾಡ್ತಾ ಇದ್ದೀರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಬಳ್ಳಾರಿನ ನಾವು ಸುಟ್ಟಾಕ್ತಿವಿ ಅಂತ ಹೇಳೋದನ್ನ ಮುಖ್ಯಮಂತ್ರಿ ಆಗ್ಬೋದು, ಗೃಹ ಮಂತ್ರಿ ಆಗ್ಬೋದು, ಸೊಮೋಟೋ ಕೇಸು ಫಸ್ಟ್ ಇವ್ರು ಶಾಸಕರ ಮೇಲೆ ಹಾಕ್ಬೇಕಾಗತ್ತೆ, ಆಮೇಲೆ ಬಿಕ್ಕಿದ ಮೇಲೆ ಮಗದೈತೆ. ಇವರು ಪದೇ ಪದೇ ವಾಲ್ಮೀಕಿ ಬಗ್ಗೆ ಮಾತಾಡ್ತಾ ಮೊಸಳೆ ಕಣ್ಣು ಸುರಿಸೋದ್ ಬೇಡ. ಆ ಜನಾಂಗಕ್ಕೆ ಅತ್ಯಂತ ಅನ್ಯಾಯ ಮಾಡಿರೋರೇ ನೀವು ಕಾಂಗ್ರೆಸ್ನವರು. ಯಾವ್ದು ಸರ್ ಬಿಜೆಪಿಗೆ ಜನಾರ್ದನ್ ರೆಡ್ಡಿಗೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಯಾರು ವಾಲ್ಮೀಕಿ ಪ್ರತಿಮೆ ಅದಕ್ಕಾಗಿ ನೀವು ಆತರ ಮಾಡಿರೋದು ಸರ್. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಯಾರು ಹುಟ್ಟಿನಿಂದ ಶ್ರೀಮಂತ, ಯಾರು ಶ್ರೀ ಇದಂತ ಅದೆಲ್ಲ ಬಂತಲ್ಲ ಸರ್. ಅದ್ಯಾಕೆ ಬಂತು? ನಾನು ಹೇಳ್ತಾ ಇರೋದು ನಾನ್ ಅಥವಾ ಸ್ವಪ್ನದಿಷ್ಟೇ, ಅದು ಹೇಳ್ತಾ ಇರೋದಂಥದ್ದು ಸ್ವಪ್ನದಿಷ್ಟೇ. ಐ ಆಮ್ ಬಿಗ್ ಅಂಡ್ ಐ ಆಮ್ ದ ಕಂಟ್ರೋಲಿಂಗ್ ಅಂತ ಹೇಳ್ತಾ ಇರುವಂತದ್ದು, ಅವ್ರು ಮಾತಾಡ್ತಾ ಇರುವಂತದ್ದು. ಸೊ ಇಲ್ಲಿ ಇರಬೇಕಾದಾಗ ನಾನು ನಂದೇ ಇಲ್ಲೇ ನಡಿಬೇಕು ಅನ್ನೋದು ಅದೇ ದೊಡ್ಡ ಕಾರಣ ಸರ್. ಅದಲ್ಲಿ ಈಗ ಹಿಂದೆ ಒಂದ್ಸಲಿ ನಳಿನ್ ಕುಮಾರ್ ಕಟೀಲ್ ಹೇಳ್ಬಿಟ್ಟು ದಕ್ಷಿಣ ಕನ್ನಡ ಹೊತ್ತೆ ಉರಿಯುತ್ತೆ ನೋಡ್ತೀರಿ ಅಂತ ಹೇಳ್ಬಿಟ್ರು. ದಕ್ಷಿಣ ಕನ್ನಡ ಹೊತ್ತೆ ಉರಿಯುತ್ತೆ ಅಂತ ಕಟೀಲ್ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ನೀವು ಸರ್. ಇದೆಲ್ಲ ಏನಿದು? ಅಲ್ಲಿ ಹೊತ್ತು ಹೊತ್ತು ಬಿಡುತ್ತೆ, ಇಲ್ಲಿ ಬೆಂಕಿ ಹಚ್ಚಿಬಿಡ್ತಾರೆ. ಏನು ಒಬ್ಬೊಬ್ಬರಿಗೆ ಎಲ್ಲ ಜಿಲ್ಲೆಗಳನ್ನು ಬರ್ಕೊಟ್ಬಿಟ್ಟಿದ್ದಾರೆ ಯಾರಾದ್ರೂ? ಇಲ್ಲಿ ನಾ ಹೇಳ್ತಾ ಇರುವಂತದ್ದು ಯಾರೇ ತಪ್ಪು ಮಾಡಿದ್ರು ಅದು ಶಿಕ್ಷೆ ಆಗ್ಬೇಕು. ಆದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಯು ಕಾಂಟ್ ಟೇಕ್ ಯರ್ ಓನ್ ಹ್ಯಾಂಡ್ಸ್. ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಯು ಕಾಂಟ್ ಬಿ ದ ಲೀಡರ್, ಯು ಕಾಂಟ್ ಏನಂತ ಇನ್ಸ್ಟಿಗೇಟ್, ಆರ್ ಯು ಕಾಂಟ್ ಲೀಡ್ ದ ಮಾಬ್. ದಿಸ್ ಇಸ್ ಮಾಬ್ ಲೀಡಿಂಗ್ ಅಲ್ವಾ ಸರ್? ಅಧ್ಯಕ್ಷ ಮಾಬ್ ಲೀಡಿಂಗ್ ಅಲ್ವಾ ಸರ್? ಈ ಕೆಪಿಸಿಸಿ ಅಧ್ಯಕ್ಷ ನೋಟಿಸ್ ಅನ್ನು ಕೊಡ್ಲಿಲ್ವೇನ್ರಿ ಇವರಿಗೆ? ಮಾಬ್ ಲೀಡಿಂಗ್ ಅಲ್ವಾ ಸರ್ ಇದು? ಮುಖ್ಯಮಂತ್ರಿ ವಾರ್ನಿಂಗ್ ಕೊಡ್ಲಿಲ್ವಾ? ಇಲ್ಲ ಉಸ್ತುವಾರಿ ಮಾತಾಡಿದ ಭರತ್ ರೆಡ್ಡಿ ಅವರಿಗೆ? ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸಮಿತಿ ಮಾಡಿದ್ದಾರೆ. ನಮ್ಮ ಸಿಟ್ಟಿಂಗ್ MP ಒಬ್ರು HM ರೇವಣ್ಣ, ಜಯಪ್ರಕಾಶ್ ಹೆಗಡೆ, ಕುಮಾರ್ ನಾಯಕ್ ಮತ್ತೆ ಒಂದಿಬ್ರು ಜಕಪ್ಪನವರು ಬಾದರ್ಲಿನ ಒಂದು ಕಮಿಟಿ ಮಾಡಿ ಅಲ್ಲಿ ಕಮಿಟಿನ ಅಲ್ಲಿ ಕಳಿಸಿ ಅಲ್ಲೇನ ವಸ್ತುಸ್ಥಿತಿ ಸಿಬಿಐ ತನಿಖೆ ಆಗ್ಬೇಕು ಅಂದ್ರೆ ನಿಮ್ ಕಮಿಟಿದಲ್ಲ, ಸಿಬಿಐ ತನಿಖೆ ಕೊಡಿ. ಅದು ಮಾಡ್ಲಿ. ನಮ್ಮ ಪೊಲೀಸ್ ಮೇಲೆ ನಮ್ಮ ನಂಬಿಕೆ ಇದೆ. ನಮ್ಮ ಪೊಲೀಸ್ ಮೇಲೆ ನಮ್ಮ ನಂಬಿಕೆ ಇದೆ. ರೆಡ್ಡಿಗೆ ಯಾವ್ದು ನಂಬಿಕೆ ಇದೆ ನಮ್ಗೆ ಗೊತ್ತಿಲ್ಲ. ರೆಡ್ಡಿಗೆ ಯಾವ್ದು ನಂಬಿಕೆ ಇದೆ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಸಿಬಿಐ ನಂಬಿಕೆ ಇಲ್ಲ. ಯಾಕಂದ್ರೆ ನಿಮ್ಗೆ ಬಿಜೆಪಿ ಕಚೇರಿಯಿಂದ ನಮ್ಗೆ ತನಿಖೆ ಮಾಡಿಸ್ಬೇಕಷ್ಟೇ. ಬಿಜೆಪಿ ಕಚೇರಿಯಿಂದ ತನಿಖೆ ಮಾಡಿದ್ರೆ ಇಡಿ ಸಿಬಿಐ IT ಎಲ್ಲ ಜೋಬಲ್ ಇಟ್ಕೊಂಡಿದಾರಲ್ಲ, ಬಿಜೆಪಿ ಕಚೇರಿಯಲ್ಲಿ ಹಂಗ ಆಗಲ್ಲ. ಇಲ್ಲಿ ಪೊಲೀಸ್ ತನಿಖೆ ಮಾಡ್ತದೆ. ಅದ್ರ ಮೇಲೂ ಬೇಕಿದ್ರೆ ಉನ್ನತ ತನಿಖೆಗಳ ನಂತರ ನಮಗೆ ಪೊಲೀಸ್ ನಂಬಿಕೆ ಮೇಲೆ ನಮಗೆ ನಂಬಿಕೆ ಇದೆ. ನಮ್ಮ ಪೊಲೀಸ್ ಮೇಲೆ, ಕರ್ನಾಟಕದ ಪೊಲೀಸ್ ಮೇಲೆ ನಂಬಿಕೆ ಇದೆ. ಇವತ್ತು ನಾವು ಒಂದು ಕಮಿಟಿ ಕೆಪಿಸಿಸಿ ಅಧ್ಯಕ್ಷರು ಒಂದು ಕಮಿಟಿ ಮಾಡಿದ್ದಾರೆ. ಅವ್ರನ್ನೆಲ್ಲ ಕಳಿಸಿ ಅದೊಂದು ವಸ್ತುಸ್ಥಿತಿ ಏನು, ಯಾರು ಇನ್ಸ್ಟಿಗೇಟ್ ಮಾಡಿದ್ರು, ಯಾರು ಕಾರಣ, ನಮ್ಮ ನಾಯಕರ ಕಾರಣ ಆಗಿದ್ರು ಕೂಡ ಪಕ್ಷನೂ ಕ್ರಮ ತಗೊಂತದೆ, ಸರ್ಕಾರನೂ ಕ್ರಮ ತಗೊಂತದೆ. ಸುಮ್ಮನೆ ಬಿಡಲ್ಲ. ಬಿಜೆಪಿ ತರ ಕಳ್ಳಾಟ ಆಡಲ್ಲ. ಕೈ ಜೋಡಿಸ್ಬಿಡ್ತಾರೆ ಬಿಜೆಪಿಗರು. ಏನೋ ನೀನ್ ರೌಡಿಸಂ ಮಾಡಿದ್ಯಾ, ಇಲ್ಲಿ ಪರವಾಗಿಲ್ಲ, ಮಾಫಿನ ಜೊತೆ ಬಾ, ನೀನೇ ದೊಡ್ಡ ಲೀಡ್ರು. ರೌಡಿ ಮೋರ್ಚಾ ಮಾಡಿದ್ದಾರೆ ಬಿಜೆಪಿ. ರೌಡಿ ಮೋರ್ಚಾ ಮಾಡಿ ಕಲಬುರಗಿಯಲ್ಲಿ ಟಿಕೆಟ್ ಕೊಟ್ರು. ನರೇಂದ್ರ ಮೋದಿ ಅವರೇ ಇಲ್ಲಿ ಬಂದು ರೌಡಿ ಮೋರ್ಚಾ ಉದ್ಘಾಟನೆ ಮಾಡಿ ಅವ್ರು ಒಬ್ಬ ರೌಡಿ ಕೈ ಮುಗಿದು ನಿಂತ್ಕೊಳ್ಳೋದು ಎಷ್ಟು ಪ್ರಧಾನಮಂತ್ರಿ ಘನತೆಗೆ ಅವೆಲ್ಲ ಬಿಜೆಪಿ ಬಿಜೆಪಿಗರು ನರೇಂದ್ರ ಮೋದಿ ಅವರು ನಮಸ್ಕಾರ ಮಾಡಿ ರೌಡಿ ನಿಲ್ಲಿಸಿದ್ರು ಮಂಡ್ಯದಲ್ಲಿ. ಆ ರೀತಿ ಕೆಲಸ ಕಾಂಗ್ರೆಸ್ ಅಲ್ಲಿ ಮಾಡಲ್ಲ. ರೌಡಿ ಮೋರ್ಚಾ ನೀವೇ ಬಿಜೆಪಿಗರು. ಆದ್ರೆ ಕರ್ನಾಟಕ ಸೌಹಾರ್ದದಲ್ಲಿರ್ಬೇಕು. ನೀವು ಪ್ರತಿಯೊಂದಕ್ಕೂ ಕೂಡ ಕೋಮು ದಳ್ಳೂರಿ ಆಗ್ತೀರಿ. ನಿಮ್ಮ ನಾಯಕರುಗಳು ಎಷ್ಟು ಪ್ರಚೋದನೆಯಿಂದ ಚಿಕ್ಕಮಗಳೂರು ಪ್ರಕರಣ ಆಯ್ತು, ಇವತ್ತು ಬಳ್ಳಾರಿ ಹೇಳ್ಬಿಡ್ತೀನಿ. ಈಗ ನಟರಾಜ್ ಗೌಡ್ರೆ ಕಾಂಗ್ರೆಸ್ ನಾಯಕರುಗಳು ಅಲ್ಲಿ ಭರತ್ ರೆಡ್ಡಿ ಇನ್ನೊಂದು ಯಾರೋ ಇಬ್ರು ಆತನ ಶವ ಅಂತಿಮ ಯಾತ್ರೆಗೆಲ್ಲ ಹೆಗಲು ಕೊಟ್ಟರು ಅಂತ ನಾವು ನೋಡಿದ್ದೀವಿ. ಒಂದು ಸಾಂತ್ವನ ಬೇಡವೇನ್ರಿ? ಅದು ಪಾರ್ಟಿಗಳಿದೆ ಏನಾರು ಹಾಕ್ಕೊಳ್ಳಿ, BJP ಅವ್ರ ಕಡೆಯಿಂದ ಇನ್ನೊಂದು ಕಡೆಯಿಂದ ಒಂದು ಸಾಂತ್ವನ ಬೇಡವಾ? ಅದರಲ್ಲಿ ಒಂದೊಂದು ಸಮಾಧಾನ ಬೇಡವಾ? ಸ್ಥಳೀಯ BJP ನಾಯಕರು ಯಾರು ಹೋಗಿದ್ರಿ, ಆ ಕಾರ್ಯಕರ ಸತ್ತೋದಪ್ಪ, ಯಾರಿಂದಾದ್ರೂ ಸತ್ತಿರಲಿ, ತಪ್ಪೆ ಶಿಕ್ಷೆ ಬೇಕಾದ್ರೆ ದಿನ ಆಗಲಿ, ಒಂದು ಮನುಷ್ಯ ಸತ್ತೋದಾಗ್ಲೂ ಕೂಡ ರಾಜಕೀಯ ಕೆಸರಾಚಾಟದಲ್ಲೇ ಬಿಸಿ ಆಗ್ಬಿಟ್ರೆ ಹೆಂಗೆ ಸರ್? ಇಲ್ಲಿ ಅವರು ಒಂದು ಪರಿಹಾರ ಅನೌನ್ಸ್ ಮಾಡಲಿಲ್ಲ. ಈ ಕಾಂಗ್ರೆಸ್ನವರು ಕಾರ್ಯಕರ್ತ ಸತ್ತೋಗ್ಬಿಟ್ಟು ಒಂದು ಪರಿಹಾರ, ಒಂದು 50% ಪರಿಹಾರ ಅನೌನ್ಸ್ ಮಾಡಲಿಲ್ಲ ಅವರು ಕೂಡ ಇಲ್ಲಿವರೆಗೂ. ಅನೌನ್ಸ್ ಮಾಡಲ್ಲ, ಪಕ್ಷದವ್ರದ್ದು ಅನೌನ್ಸ್ ಮಾಡಲ್ಲ, ಮಾಡ್ತಾರೆ. ಎಲ್ಲೇ ಯಾವುದೇ ಇದ್ರಲ್ಲಿ ಜೀವ ಹೋದಾಗ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ನಿಮ್ ಕಡೆ ಅವ್ರು ಹೋಗ್ಬಿಡಿದ್ರೆ ಇಷ್ಟೊತ್ತಿಗೆ ಏನೇನು ಹೇಳ್ತಾ ಇದ್ರಿ ನೀವು?
ನಿಮ್ ಕಡೆ ಕಾರ್ಯಕರ್ತ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಆ ತರದ್ ಆಗಿಲ್ಲ, ಈ ತರದ್ ಆಗಿದೆ ಅಂತ ಹೇಳ್ತಾ ಇರೋದು, ಒಂದು ಜಿಲ್ಲೆನಲ್ಲಿ ಈ ತರದ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಆಮೇಲೆ ಮನೆ ಸುಟ್ಟಾಕ್ತೀನಿ, ಬಳ್ಳಾರಿ ಸುಟ್ಟಾಕ್ತೀನಿ, ನಾನು ಪದೇ ಪದೇ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಯಾಕೆ ಯಾರು ಗಮನಿಸ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ನೀವು ಮನುಷ್ಯನ ಸುಟ್ಟಾಕ್ಬಿಟ್ಟಿದ್ದೀರಲ್ರಿ? ಒಬ್ಬ ಜವಾಬ್ದಾರಿ ನೀವು ಮಾಡಿರೋದು, ಆದ್ರೆ ದಂಗೆ ದೊಂಬಿಗಳು ಎಸಾದಿದಂತ ಬಳ್ಳಾರಿ ಇವತ್ತು ಕೂಡ ಜನರ ಬಳ್ಳಾರಿ ಆಗುತ್ತೆ, ರಿಪಬ್ಲಿಕ್ ಬಳ್ಳಾರಿ ಆಗಲ್ಲ. ಜನರ ಬಳ್ಳಾರಿ ಆಗುತ್ತೆ ಹೊರತು ಜನರ ರೆಡ್ಡಿ ಬಳ್ಳಾರಿ ಆಗಲ್ಲ. ದೊಂಬಿಗಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ದೇಶದಲ್ಲಿ. ದಂಗೆ ಮತ್ತು ದೊಂಬಿಗಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ರೌಡಿ ಮೋರ್ಚಾ ಇಟ್ಟಿದ್ದಾರೆ ಬಿಜೆಪಿಗರು, ರೌಡಿ ಮೋರ್ಚಾ ಇಟ್ಟು ಜೈಲಲ್ಲಿದ್ದಾರೆ, ಮಾಫಿಯಾ ರೀತಿ ಗೊತ್ತಾಗುತ್ತೆ ಅದ್ರಲ್ಲಿ. ಜನಾರ್ದನ್ ರೆಡ್ಡಿ ಗಡಿಪಾರ ಆಗಿದ್ದಾಗ ಬಳ್ಳಾರಿ ಶಾಂತವಾಗಿತ್ತು. ಕಾನೂನು ನೋಡ್ಕೊಳ್ಳಿ, ಬಳ್ಳಾರಿ ಆಚೆ ಅಲ್ಲಿ ಹೋಗಿ ಬಿಜೆಪಿಗರು ಕೇಳಿಸ್ಕೊಳ್ರಿ ಗೌಡ್ರೆ, ಕಾನೂನು ಬಗ್ಗೆ ಇಷ್ಟೊಂದೆಲ್ಲ ಮಾತಾಡೋದು, ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರು ಸರ್. ಅದಲ್ಲಿ the law will take its own course. ಅಲ್ಲ, law is taking the own course. ಭರತ್ ರೆಡ್ಡಿ, what the home minister is doing ಅಲ್ಲಿ ಏನಿಲ್ಲ, ನನಗೆ ಗೊತ್ತಿಲ್ಲ ಮಿನಿಸ್ಟರ್ ಅವರು, ಅವ್ರಿಗೇನು ಗೊತ್ತಿಲ್ಲ ಸರ್. ಅದಲ್ಲಿ ಯಾವ್ದು ಇದು ನಾಳೆ ನಿಮ್ಮ ಹತ್ರನೇ ಬಂದು ಹೇಳ್ತಾರೆ ಇದೊಂದು ಸಣ್ಣ ಘಟನೆ, ಯಾರೋ ಫೈರ್ ಮಾಡಿದ್ರು, ಅಮಾಯಕರು, ಇದೆಲ್ಲ ಬರುತ್ತೆ ಸರ್. ಹೋಮ್ ಮಿನಿಸ್ಟರ್ ರೋಲ್ ಏನಿದ್ರಲ್ಲಿ ಗೌಡ್ರೆ? ಹೋಮ್ ಮಿನಿಸ್ಟರ್ ಏನ್ ಮಾತಾಡ್ತಾ ಇಲ್ಲ, ಸ್ಟ್ಯಾಂಡ್ ಇಲ್ಲ, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಮಿನಿಸ್ಟರ್. ಮಾಹಿತಿ ತರಿಸ್ಕೊಳ್ತೇನೆ, ನಾನು ನೋಡ್ತೇನೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಈಗ ಇವ್ರ ತರ ಏನ್ ಬೇಕು ಬಾಯಿಗೆ ಬಂದಂಗೆ ಹೇಳಕ್ಕಾಗಲ್ಲ ಸರ್. ನಾವ್ ಹೇಳಿಲ್ಲ, ಮಾಡಕ್ಕಾಗಲ್ಲ. ಪ್ರಕರಣ ಆದ್ರೂ ಕೂಡ ಪ್ರಕರಣ ತನಿಖಾಧಿಕಾರಿಗಳು ಪ್ರಥಮ ವರದಿ ಕೊಡೋವರೆಗೂ ಸುಮ್ನೆ ನಾವೇನೋ ಬಾಯಿಗೆ ಬಂದಂಗೆ ಹೇಳಕ್ಕಾಗಲ್ಲ. ಮೂಡಲ್ ಕೊಟ್ರಲ್ಲ ಆತರನ, ಯಾವ ಎಲ್ಲರೂ ಮುಚ್ಚಾಕು ಅಂತಂದ್ರೆ ಯಾವುದೇ ಹೇಳ್ರಿ, ಯಾವ ತನಿಖೆ ನೀವು ಈ ಸಂಚುಕೋರರು, ಬಿಜೆಪಿಯ ಸಂಚುಕೋರರು, ಕಪಟ ನಾಟಕದ ಸೂತ್ರಧಾರಿಗಳು ಪ್ರಕರಣವನ್ನ ಸಿಕ್ಸ್ ಹಾಕ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಸಿಕ್ಸ್ ಹಾಕ್ಲಿಕ್ಕೆ ಹೋಗಿದ್ರು. ಮತ್ತೆ ಮೂಡ ಹೇಳ್ತಾ ಇರೋದು ಅರ್ಥ ಇಲ್ಲ. ಈ ಪ್ರಕರಣದಲ್ಲಿ, ಬಳ್ಳಾರಿ ಪ್ರಕರಣದಲ್ಲಿ ಗೃಹ ಸಚಿವರು ಬಹಳ ಜವಾಬ್ದಾರಿಯಿಂದ ಅವರು ಅಲ್ಲಿ ಯಾವ ಜವಾಬ್ದಾರಿ ತಗೊಂಡಿದ್ದಾರೆ ಬಂದು ಮಾಧ್ಯಮ ಕೇಳ್ಬೇಕು. ನಿಮ್ಗೆ ಅಶೋಕ್ ಫೋನ್ ಮಾಡಕ್ ಕೇಳಿ, ಜವಾಬ್ದಾರಿ ತಗೊಂಡಿದ್ದಾರೆ ಸಚಿವರು, ಜವಾಬ್ದಾರಿಯುತವಾಗಿ ಮಾಡಿರುವಂತ ಒಂದು ಕೆಲಸ ಯಾವ್ದು? ಮನೇಲಿ ಮಲಗವರ ನ್ಯೂ ಇಯರ್ ಕೇಳಿ, ಹ್ಯಾಂಗ್ ಅವರಿಂದ ಮನೇಲಿ ಮಲಗಿಲ್ಲ ಅಂದ್ರೆ ನಾಯಕ ಫೋನ್ ಮಾಡಿ ಕೇಳಿ, ಮಾಹಿತಿ ಕೊಡ್ತಾರೆ. ಮಾಧ್ಯಮದಲ್ಲಿ ಹೇಳ್ಬಿಟ್ಟು ಪ್ರಥಮ ವರದಿ ಬರೋವರೆಗೂ ಮಾಧ್ಯಮದಲ್ಲಿ ಹೇಳಕ್ ಸಾಧ್ಯ ಆಗಲ್ಲ. ಗೃಹ ಸಚಿವರು ಏನ್ ಮಾಡ್ತಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ವಕ್ತಾರಿಗೆ ಕೇಳ್ತಿದಾರಲ್ಲ, ಅದೇ ರೀತಿ ಧೈರ್ಯವಾಗಿ ಆರ್ ಅಶೋಕ್ ಅವ್ರು ಕೇಳಿ, ಅವ್ರು ಉತ್ತರ ಕೊಡ್ತಾರೆ. ವಕ್ತಾರ ನೀವು ಹೇಳಿದ್ರೆ ಅವ್ರು ಏನ್ ಉತ್ತರ ಕೊಡ್ಬೇಕು ಇದು ಮಾಧ್ಯಮ ನೋಡಿ. ಈ ಸರ್ಕಾರನೇ ಹ್ಯಾಂಗ್ ಓವರ್ ಇದೆ ಸರ್. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ, ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಥ್ಯಾಂಕ್ ಯು ಫಣೀಂದ್ರ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ವೆಯ್ಟ್ ಮಾಡೋಣ ಇಂಥ ಒಂದು ವಿಚಾರಗಳಲ್ಲಿ. ಒಂದು ಸಲ ಈ ಗನ್ ಸಂಸ್ಕೃತಿ ಸ್ಟಾರ್ಟ್ ಆಗ್ಬಿಟ್ಟು ಆಲ್ರೆಡಿ ಆಂಧ್ರದ ರಕ್ತ ಚರಿತ್ರೆ ಥರ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆನೂ ಆ ಥರದ ಹೆಸರು ತೊಗೊಂಡಿಲ್ಲ. ರಕ್ತ ಚರಿತ್ರೆ, ಗನ್ ಸಂಸ್ಕೃತಿ ಇದೆಲ್ಲ ನಮ್ಮಲ್ಲಿ ಇಲ್ಲ. ಇದಾಗಬಾರದು. ಲೈಸೆನ್ಸ್ ಇದ್ದರೂ ಅಷ್ಟೇ, ಲೈಸೆನ್ಸ್ ಇಲ್ಲದೇ ಇದ್ದರೂ ಅಷ್ಟೇ, ಇವುಗಳೆಲ್ಲ ಮಟ್ಟ ಹಾಕಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.